ಶೂನ್ಯ ಸಂಪಾದನೆ ಇವತ್ತಿನಿಂದ ಈ ಪ್ರವಚನ ಮಾಲಿಕೆ ಪ್ರಾರಂಭ ಆಗ್ತಾ ಇದೆ. ಈ ಗ್ರಂಥದ ಸಂಪಾದಕರಲ್ಲಿ ಒಬ್ಬರಾದ ಡಾಕ್ಟರ್ ವೀರಣ್ಣ ರಾಜೂರವರು ಇವತ್ತು ನಮ್ಮೊಂದಿಗಿದ್ದಾರೆ. ಗೂಳೂರು ಸಿದ್ದವೀರಣ್ಣನವರು ಒಡೆಯವರು ಬರೆದ ಸೂರ್ಯ ಸಂಪಾದನೆ, ಅದರ ಸಂಶೋಧಕರಾಗಿರ್ತಕ್ಕಂಥ ವೀರಣ್ಣ ರಾಜೂರು ಸರು ಸಾಹಿತಿಗಳು, ನಾಟಕಕಾರರು, ವಚನ ಸಾಹಿತ್ಯದಲ್ಲಿ ಅಗಾಧ ಪಾಂಡಿತ್ಯ ಹೊಂದಿದ್ದಾರೆ ಹಾಗೂ ಬಸವ ಕೇಂದ್ರದ ಗೌರವ ಅಧ್ಯಕ್ಷರಾಗಿದ್ದಾರೆ. ಮತ್ತು ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಅವರು ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿದ್ದಕ್ಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನು ಮುಂದೆ ತಿಂಗಳಾನುಗಟ್ಟಲೆ ಈ ಶೂನ್ಯ ಸಂಪಾದನೆ ಮಾಲಿಕೆಯನ್ನು ಪ್ರವಚನ ನಡೆಸಿಕೊಡಲಿಕ್ಕೆ ನಮ್ಮೊಂದಿಗೆ ಇವತ್ತು CSI ಕಾಲೇಜ್ ಆಫ್ ಕಾಮರ್ಸ್ನ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ, ಶರಣ ಸಾಹಿತ್ಯವನ್ನು ಬಾಲ್ಯದಿಂದ ತಂದೆ ತಾಯಿಗಳಿಂದ ಅಭ್ಯಸಿಸಿ ಧಾರವಾಡದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಅಖಿಲ ಭಾರತ ಶರಣ ಸಾಹಿತ್ಯ ಮೇಳದ ಆಯೋಜಕರಲ್ಲಿ ಒಬ್ಬರಾಗಿ ಅಗಾಧವಾದ ಸೇವೆಯನ್ನು ಸಲ್ಲಿಸಿ ಮತ್ತು ವಚನವನ್ನು ತುಂಬ ಅರ್ಥವತ್ತಾಗಿ ಮನಮುಟ್ಟುವಂತೆ ತಿಳಿಸಿಕೊಡ್ತಕ್ಕಂಥ ಶ್ರೀ ಶಂಭು ಹೆಗ್ಡಾಳ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಮಾತಿನ ಒಂದು ಕಲೆಯನ್ನು ನಾವು ನೋಡಬೇಕು. ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಎಲ್ಲ ಸಮಿತಿಗಳ ಪರವಾಗಿ ಅವರಿಗೆ ಹೃದಯಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇವತ್ತು ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಸಹಿತ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆನ್ಲೈನ್ ವೀಕ್ಷಕರಿಗೂ ಮತ್ತು ಇಲ್ಲಿ ನೆರೆದ ಎಲ್ಲ ಶರಣರಿಗೂ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಮುಖ್ಯ ಅತಿಥಿಗಳ ಪರಿಚಯವನ್ನು ಅಲ್ಪದರಲ್ಲಿ ಮಾಡಿಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು MBBS ಓದಿದ್ದು ಹುಬ್ಬಳ್ಳಿಯಲ್ಲಿ, ಕಳೆದ 35 ವರ್ಷಗಳಿಂದ ಧಾರವಾಡದಲ್ಲಿ ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸದ್ಯ ತಾವರಗೆರೆ ಹೆರಿಗೆ ಆಸ್ಪತ್ರೆಯಲ್ಲಿ ನಿರ್ದೇಶಕರಲ್ಲಿ ಇವರು ಒಬ್ಬರಾಗಿದ್ದಾರೆ. ಇವರ ಆಸಕ್ತಿ ಪರಿಸರ, ಕೃಷಿ, ಶಿಕ್ಷಣ, ಆಧ್ಯಾತ್ಮ, ಧ್ಯಾನ, ನೂಲುವುದು. ಇದಕ್ಕಾಗಿ ಅವರ ಒಂದು ಚಟುವಟಿಕೆಗಳನ್ನು ನಾವು ನೋಡಿದರೆ ಬಹಳ ಅದ್ಭುತ ಅನ್ನಿಸ್ತಾ ಇದೆ. ಒಂದು ಮುಕ್ತ ಮಾದರಿ ಶಾಲೆಯನ್ನು ಸ್ಥಾಪಿಸಿ, ಅಂದರೆ ಅಲ್ಲೇನು ಬರೆಯೋದಿಗಿರೋದಿಲ್ಲ, ಬರೆಯೋದಿಲ್ಲ ಮಾಡಲ್ಲ, ಆಟದಿಂದ ಪಾಠವನ್ನು ಕಲಿಸ್ತಕ್ಕಂಥ ಒಂದು ಕಲೆಯನ್ನು ಅವರು ಇದನ್ನು ಮಾಡಿಕೊಂಡು ಅದರ ಸಂಸ್ಥೆಯ ಅಧ್ಯಕ್ಷರಾಗಿ ವಿಶ್ವವಿದ್ಯಾಲಯ ಪಕ್ಕದಲ್ಲೇ ಒಂದು ತಮ್ಮ ಬಾಲ ಬಳಗವನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ. ಧಾರವಾಡ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದ ಅಧ್ಯಕ್ಷರು, ಸ್ವಯಂ ದೀಪ ಜನ್ ಕೇಂದ್ರದ ಅಧ್ಯಕ್ಷರು. ಅವರು ಇದಲ್ಲದೆ ಕೆಲವು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಮೊದಲ ಹೆಜ್ಜೆಗಳು ಎಂಬ ಕವನ ಸಂಕಲನ, 1000 ಬೇವಿನ ನೆರಳು ಅನ್ನುವ ಸ್ವದೇಶಿ ಪರಿಸರ ಕುರಿತಾದ ಪುಸ್ತಕ, ಒಂದು ಬೊಗಸೆ ಧ್ಯಾನ, 101 ರೂಮಿ ಹನಿ ಜೇನು ಎಂಬ ರೂಮಿ ಕವಿತೆಯ ಅನುವಾದ ಸಹಿತ ಮಾಡಿದ್ದಾರೆ. ಜೊತೆಗೆ ಭ್ರೂಣಲಿಂಗ ಪತ್ತೆ ಮತ್ತು ಸ್ತ್ರೀ ಭ್ರೂಣ ಗರ್ಭಪಾತ ವಿರೋಧಿ ಆಂದೋಲನದಲ್ಲಿ ಹಾಗೂ ಸುಸ್ಥಿರ ಮುಟ್ಟು ಅಭಿಯಾನದಲ್ಲಿ ಸಕ್ರಿಯ ಪಾತ್ರ ವಹಿಸಿ ಕೆಲಸ ಮಾಡಿದ್ದಾರೆ. ಜಾತಿ ಪದ್ಧತಿಯಿಂದ ಹೊರಗೆ ಬಂದವರು ಶ್ರೀಯುತರು. ಧಾರವಾಡದಿಂದ 10 ಕಿಲೋಮೀಟರ್ ಅಂತರದಲ್ಲಿರುವ ದಡ್ಡಿ ಕಮಲಾಪುರದಲ್ಲಿ ಸುಮನ ಸಂಗಮ ಕಾಡು ಒಂದು ತೋಟವನ್ನು, ಅಲ್ಲಿ ಏನೂ ಬೆಳೀತಿರಲಿಲ್ಲ, ಅದನ್ನು ತಗೊಂಡ್ಬಿಟ್ಟು ಒಂದು 15-20 ಎಕರೆ ಜಾಗ ಇದೆ, ಅಲ್ಲಿ ಬೀಜ ನೆಟ್ಟು ತನ್ನಿಂತಾನೇ ಆಗಿ ಅರಣ್ಯ ಬರೋ ಹಾಗೆ ಮಾಡಿದ್ದಾರೆ. ಅಲ್ಲಿ ಸುಮಾರು 10 ಜನರನ್ನ ಇಟ್ಕೊಂಡ್ಬಿಟ್ಟು 10 ಜನರಿಗೆ ಇವರೇ ಸ್ಟೈಪಂಡ್ ಕೊಟ್ಟು 8,000-8,500 ರೂಪಾಯಿ ಸ್ಟೈಪಂಡ್ ಕೊಟ್ಟು ಅವ್ರಿಗೆ ಊಟ ತಿಂಡಿ ಕೊಟ್ಟು ವಸತಿ ಕೊಟ್ಟು ಅವರಿಗೆ ರಂಗಕಲೆಯನ್ನು ಮತ್ತು ಕೃಷಿಯನ್ನು ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ಏನು ಬೇಕೋ ಅದನ್ನು ತರಬೇತಿ ಕೊಡ್ತಾ ಇದ್ದಾರೆ. ಅಂತ ಅದ್ಭುತ ಅಗಾಧ ಸೇವೆ ಮಾಡ್ತಾ ಇದ್ದಾರೆ. ಜೊತೆಗೆ ಪರಿಸರಕ್ಕಾಗಿ ನಾವು ರಾಜ್ಯ ಮಟ್ಟದ ಸಂಘಟನೆ ಸದಸ್ಯರಾಗಿದ್ದಾರೆ. 123 ಸಲ ರಕ್ತದಾನ ಮಾಡಿದ್ದಾರೆ. ಮರಣಾನಂತರ ಕಿಮ್ಸ್ ಆಸ್ಪತ್ರೆಗೆ ವಿದ್ಯಾಲಯಕ್ಕೆ ತಮ್ಮ ದೇಹವನ್ನು ದಾನ ಮಾಡಿದ್ದಾರೆ. ಇಂಥ ಗಣ್ಯರು ನಮ್ಮೊಂದಿಗಿದ್ದಾರೆ ಅಂತ ನಾವು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಅವರು ಇವತ್ತಿನ ಈ ಉದ್ಘಾಟನೆಯನ್ನು ಶೂನ್ಯ ಸಂಪಾದನೆಯ ಪುಸ್ತಕದಲ್ಲಿ ಮೊದಲನೇ ಒಂದು ವಚನವನ್ನು ಓದೋದರ ಮೂಲಕ ಅದನ್ನು ಉದ್ಘಾಟನೆಯನ್ನು ಮಾಡಬೇಕಂತ ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಸರ್, ತಾವು ಪುಸ್ತಕವನ್ನು ತೆರೆದುಬಿಟ್ಟು ಅದನ್ನು ಚೆನ್ನಬಸವಣ್ಣನವರ ಈ ವಚನ
ತಾನೆನ್ನದೆ ಇದಿರೆನ್ನದೆ ಏನೂ ಏನೂ ಎನ್ನಲಿಲ್ಲದ ಅನಿರ್ವಾಚ್ಯವಾಗಿದ್ದ ವಸ್ತು ತನ್ನ ಲೀಲೆಯಿಂ ತಾನೇ ಸ್ವಯಂಭು ಲಿಂಗವಾಯಿತು. ಆ ಲಿಂಗದಿಂದಾಯಿತು ಶಿವಶಕ್ತ್ಯಾತ್ಮಕ, ಆ ಶಿವಶಕ್ತ್ಯಾತ್ಮಕದಿಂದಾಯಿತು ವಿಶ್ವ. ಹೀಗೆ ಮುಂದುವರೆದು ಕೊನೆಗೆ ವಚನ ಕೊನೆಗೊಳ್ಳುವುದು, ಇಂತು ತಾನೆಲ್ಲವಾಗಿ ಎಲ್ಲವೂ ತಾನಾಗಿ ಒಳ ಹೊರಗೆನ್ನದೆ ಇಹಪರವೆನ್ನದೆ ಸರ್ವವೂ ತಾನಾದ ಮಹಾಜ್ಞಾನಿ ಶರಣನ ಸುಳುಹೇ ಜಗತ್ಪಾವನವಯ್ಯ ಕೂಡಲ ಚನ್ನ ಸಂಗಮ ದೇವ ಅಂತ. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷದಿಂದ ಹಾಗೂ ದೊಡ್ಡ ಜವಾಬ್ದಾರಿಯ ಅರಿವಿನಿಂದ ನಾನು ನಿಮ್ಮ ಎದುರಿಗೆ ನಿಂತಿರೋದು. ಸಂತೋಷ ಯಾಕೆ ಅಂತಂದರೆ, ಆನ್ಲೈನ್ ಅರಿವಿನ ಮನೆ ಅನ್ನುವಂತಹ ಒಂದು ವಿನೂತನವಾದಂತಹ ಮತ್ತು ಅತ್ಯಂತ ಸಮಯೋಚಿತವಾದಂತಹ ಒಂದು ಈ ಪ್ರಯತ್ನದ ಉದ್ಘಾಟನೆ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ ಅನ್ನೋದೇ ಬಹಳ ದೊಡ್ಡ ಸಂತೋಷ. ಜವಾಬ್ದಾರಿ ಏನು ಅಂತ ಅನ್ನೋದು ಅಂದರೆ, ಉದ್ಘಾಟನೆಯ ಮಾತುಗಳನ್ನು ಆಡೋದು, ಈ ಇಡೀ ಪ್ರಯತ್ನಕ್ಕೆ ಸೂಕ್ತವಾದಂತಹ ಒಂದು ಚಾಲನೆಯನ್ನು ಕೊಡೋದು, ಅದಕ್ಕೆ ಅವಶ್ಯವಾದಂತಹ ಆ ದೊಡ್ಡ ಚೌಕಟ್ಟಿನ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡೋದು, ಆಡಲಿಕ್ಕೆ ಪ್ರಯತ್ನ ಮಾಡೋದು ಅಂತ ನಾನು ಹೇಳಿದೆ. ವೇದಿಕೆಯ ಮೇಲೂ ಇರುವಂಥ ಗಣ್ಯರು, ಇಲ್ಲಿ ಸೇರಿರುವಂಥ ತಾವೆಲ್ಲರೂ ಮತ್ತು ವಿಶ್ವದಾದ್ಯಂತ ಈ ಮಾತುಗಳನ್ನು ಇವತ್ತಿನ ಈ ತಂತ್ರಜ್ಞಾನದ ಸಹಾಯದಿಂದ ಕೇಳ್ತಾ ಇರುವಂತಹ ಪ್ರಾಜ್ಞರಿಗೆ ನಾನು ಮೊದಲಿಗೆ ನಮಸ್ಕಾರಗಳನ್ನು ಹೇಳ್ತೀನಿ. ನಾನು ಮಾಡುವಂತಹ ಪ್ರಯತ್ನ ಬಹಳ ಸಣ್ಣದು. ನನ್ನ ಅರಿವಿನ ಪರಿಮಿತಿ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತು. ಆದರೆ ಬಹಳ ಮಹತ್ವದ ಒಂದು ವಿಷಯ ಅನ್ನೋ ಕಾರಣಕ್ಕಾಗಿ ನಾನು ಈ ಅವಕಾಶವನ್ನು ಒಪ್ಪಿಕೊಂಡು ನಾನು ನಿಮ್ಮ ಮುಂದೆ ನಿಂತಿರೋದು. ನಾನು ಹೇಳಿದ ಹಾಗೆ ಈ ಆನ್ಲೈನ್ ಅರಿವಿನ ಮನೆ ಈ ಉದ್ಘಾಟನೆಯ ಸಮಾರಂಭದಲ್ಲಿ ಶೂನ್ಯ ಸಂಪಾದನೆಯ ಕುರಿತಾಗಿ ನಾವು ಈಗಾಗಲೇ ಅವರ ಮಾತುಗಾರಿಕೆಯ ಬಗ್ಗೆ ಕೇಳಿದ್ದೀವಿ. ನಾವು ಶ್ರೀ ಶಂಭು ಹೆಗಡ್ಯಾಳ್ ಅವರು ಮಾತಾಡುವವರಿದ್ದಾರೆ ಮತ್ತು ಅಧ್ಯಕ್ಷರಾಗಿ ಉಪಸ್ಥಿತರಿರುವಂತೂ ಈ ಒಟ್ಟು ಆ ಮಹಾಗ್ರಂಥದ ಸಂಪಾದನೆಯನ್ನೇ ಮಾಡಿರುವಂಥವರು ಶ್ರೀ ವೀರಣ್ಣ ರಾಜೂರವರು. ಹಾಗಿರುವಾಗ ನಾನು ಮೊದಲಿಗೆ ಭಾಳ ಸ್ಪಷ್ಟವಾಗಿ ಹೇಳೋದೇನಂತಂದರೆ, ಆ ಗ್ರಂಥದ ಕುರಿತಾಗಿ ನಾನು ನನ್ನ ಮಾತುಗಳನ್ನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನನ್ನನ್ನು ಬಹಳ ಕಾಡಿರುವಂತಹ, ನನಗೆ ಬಹಳ ಮುಖ್ಯ ಅನಿಸಿರುವಂತಹ ಈ ಶೂನ್ಯ ತತ್ವ ಏನು, ನಾನು ಈ ಹಿಂದೆ ಒಂದು ಸಲ ಡಾಕ್ಟರ್ ವೀರಣ್ಣ ರಾಜೂರವ್ರ ಹತ್ರ ಕೇಳ್ಕೊಂಡಿದ್ದೆ. ಈ ತತ್ವ ನನಗೆ ಬಹಳ ಕಾಡುವಂಥದ್ದು, ಬಹಳ ಮಹತ್ವದ್ದಂತ ಅನಿಸೋದು. ನನ್ನ ವೈಯಕ್ತಿಕ ಬದುಕಿಗೆ ಅದು ಬಹಳ ಮಹತ್ವದ್ದು. ಹಾಗಾಗಿ ನಾನು ನಿಮ್ಮ ಜೊತೆ ಬಂದು ಅದರ ಸಲುವಾಗಿ ಸ್ವಲ್ಪ ನಿಮ್ಮಿಂದ ಕೇಳ್ಕೊಳ್ಬೇಕು ಅಂತ. ನಾವು ಮೊದಲಿಗೆ ಈ ಶೂನ್ಯ ಅನ್ನುವಂಥ ಶಬ್ದವನ್ನು, ಆ ಪರಿಕಲ್ಪನೆಯನ್ನು, ಆ ಒಂದು ತತ್ವವನ್ನು ಭಾರತದ ಇತಿಹಾಸದೊಳಗೆ ನೋಡೋದು 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ತನ್ನ ವಿಚಾರಗಳನ್ನೇನು ಕೊಡಮಾಡಿದನೋ ಉತ್ತರ ಭಾರತದೊಳಗೆ ಅಂದಿನ ಕಾಲದ ಪರಿಸ್ಥಿತಿ ಏನಿತ್ತು, ಯಾವ ಕಾಲದ ಅವಶ್ಯಕತೆಗಳಿಗಾಗಿ ದನಿಯಾಗಿ ಆತ ಏನೆಲ್ಲವನ್ನು ಹೇಳಿದ್ನೋ 2500 ವರ್ಷಗಳ ಹಿಂದೆ, ಅದಾಗಿ ಸುಮಾರು 17 ಶತಮಾನಗಳ ನಂತರ ದಕ್ಷಿಣ ಭಾರತದಲ್ಲಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ, ಒಂದು ಇವತ್ತಿಗೂ ಕೂಡ ನಾವು ಅದನ್ನು ನಂಬಲಿಕ್ಕೂ ಸಾಧ್ಯವಾಗಲಾರದಂಥ ಒಂದು ಚಳುವಳಿ ನಡೀತು. ನಮಗೆಲ್ಲರಿಗೂ ಗೊತ್ತಿರುವಂಥ ಈ ಶರಣ ಚಳುವಳಿ ಅಂತ ನಾವೇನು ಕರಿತೀವೋ, ವಚನ ಚಳುವಳಿ ಅಂತ ನಾವೇನು ಕರಿತೀವೋ ಅದು 12ನೇ ಶತಮಾನದೊಳಗೆ.
ಆ ಚಳುವಳಿ ಹಾಗೂ ತದನಂತರದ 9-10 ಶತಮಾನಗಳ ನಂತರ ಇವತ್ತು ನಾವು ಜೀವಿಸ್ತಾ ಇರುವಂಥ ಈ 2024ನೇ ಇಸ್ವಿ, ಈ ದೊಡ್ಡ ಕಾಲದ ಹರಿವು ಏನಿದೆಯೋ, ಒಂದು ದೊಡ್ಡ ವಿಸ್ತಾರ ಏನಿದೆಯೋ, ಈ ವಿಸ್ತಾರದೊಳಗೆ ಈ ಶೂನ್ಯ ತತ್ವ ಅನ್ನೋದು ಯಾಕೆ ಮೂಡಿ ಬಂದದ್ದು, ಅದರ ಅರ್ಥ ವ್ಯಾಪ್ತಿ ಏನು, ಬುದ್ಧ ಅದನ್ನು ಹೇಗೆ ವಿಸ್ತರಿಸಿದ್ದ, ವ್ಯಾಖ್ಯಾನಿಸಿದ್ದ, ಶರಣರು ಹೇಗೆ ಅದನ್ನು ಹೇಳಿದರು, ಇವತ್ತು ನಮಗದು ಯಾಕೆ ಬೇಕು? ಹೌದಪ್ಪ, ಶರಣರು 12ನೇ ಶತಮಾನದೊಳಗೆ ಹೇಳಿದರು, ಹಾಡಿ ಹೊಗಳಿದ್ರು, ವಚನದೊಳಗೆ ಹೇಳಿದರು, ಅದೆಲ್ಲವೂ ಸರಿಯೇ, ಇವತ್ತು ನಮಗದು ಯಾಕೆ ಬೇಕು ಅನ್ನೋದು ಅಷ್ಟೇ ಮಹತ್ವದ ಒಂದು ಸಂಗತಿ. ಬೌದ್ಧ ಮತ ಮತ್ತು ನಾವು ಯಾವುದನ್ನು ಶರಣ ಮತ ಅಂತ ಕರಿತೀವೋ, ಬಸವ ಮತ ಅಂತ ಕರಿತೀವೋ, ಲಿಂಗಾಯತ ಮತಧರ್ಮ ಅಂತ ಕರಿತೀವೋ, ಇವೆರಡೂ ಅವೈದಿಕ ಮತಧರ್ಮಗಳು. ಆ ಕಾಲದಲ್ಲಿ ವೇದಗಳನ್ನೇ ಪಾರಮ್ಯವಾಗಿಟ್ಟುಕೊಂಡು ಬಿಟ್ಟು ಸಮಾಜದ ಹಿತವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಅನ್ಯಾಯ ಶೋಷಣೆಗೆ ಯಾವೆಲ್ಲ ಶಕ್ತಿಗಳು ಕಾರಣವಾಗಿದ್ದವೋ ಅದಕ್ಕೆ ವಿರುದ್ಧವಾಗಿ ಬಹಳ ಪ್ರಜ್ಞಾಪೂರ್ವಕವಾಗಿ ಸೈದ್ಧಾಂತಿಕವಾಗಿ ಒಂದು ದೊಡ್ಡ ಚಳುವಳಿಯನ್ನು, ಒಂದು ದೊಡ್ಡ ಮಹಾ ಪ್ರಯತ್ನವನ್ನು ಮಾಡಿದ್ದು ಮೊದಲಿಗೆ ಗೌತಮ ಬುದ್ಧ. ಗೌತಮ ಬುದ್ಧ ಮತ್ತು ವಚನಕಾರರ ಆ ಶರಣ ಚಳುವಳಿ, ಇವೆರಡರ ನಡುವೆ ಏನು ಹೋಲಿಕೆ, ಏನು ಸಾಮ್ಯ? ನನಗೆ ಬಹಳ ವಿಶೇಷ ಅನಿಸೋದು, ಬೌದ್ಧರಿಗೂ ಕೂಡ ಶೂನ್ಯ ಅನ್ನೋದು ಬಹಳ ವಿಶೇಷವಾದಂಥ ಒಂದು ಪರಿಕಲ್ಪನೆ. ಶರಣರಿಗೂ ಕೂಡ, ಲಿಂಗಾಯತರಿಗೂ ಕೂಡ ಶೂನ್ಯ ಅಂತ ಅನ್ನೋದು ಭಾಳ ದೊಡ್ಡ ತತ್ವ, ಭಾಳ ದೊಡ್ಡ ಸಿದ್ಧಾಂತ. ಯಾವುದನ್ನು ಬುದ್ಧ ಪ್ರಜ್ಞೆ ಅಂತ ಹೇಳ್ತಾನೋ, ಶರಣರು ಅದನ್ನು ಅರಿವು ಅಂತ ಹೇಳ್ತಾರೆ. ಯಾವುದನ್ನು ಬುದ್ಧ ಕರುಣೆ ಅಂತ ಹೇಳ್ತಾನೋ ಅದನ್ನು ಶರಣರು ದಯೆ ಅಂತ ಹೇಳ್ತಾರೆ. ಅಲ್ಲಿಯೂ ಶರಣ ಅನ್ನುವಂಥ ಒಂದು ದೊಡ್ಡ ಪರಿಕಲ್ಪನೆ ಬರ್ತದೆ. ಬುದ್ಧಂ ಶರಣಂ ಗಚ್ಚಾಮಿ ಅಂತನ್ನುವಂಥ ರೀತಿಯೊಳಗೆ ಇಲ್ಲಿಯೂ ಕೂಡ ಶರಣ ಅಂತನ್ನೋದು, ಶರಣೆ ಅಂತನ್ನೋದು ಅಷ್ಟೇ ಮಹತ್ವದ್ದಾಗಿ ಶರಣ ಚಳುವಳಿಯೊಳಗೆ, ವಚನ ಚಳುವಳಿಯೊಳಗೆ ನಮಗೆ ಎದ್ದು ಕಾಣುತ್ತದೆ. ಯಾಕೆ ಹೀಗಾಗಿದ್ದು? ನನ್ನ ಗ್ರಹಿಕೆ ಏನು ಅಂತಂದರೆ, ಬೌದ್ಧ ಮತ 2500 ವರ್ಷಗಳ ಹಿಂದೆ ಉತ್ತರ ಭಾರತದೊಳಗೆ ಅದು ಸೃಷ್ಟಿಯಾಗಿದ್ದು, ತದನಂತರದ ಕಾಲಾವಧಿಯಲ್ಲಿ ಅದು ಬಹಳಷ್ಟು ಪ್ರದೇಶಗಳಿಗೆ ವಿಸ್ತರಿಸಿದ್ದು ನಮಗೆ ಗೊತ್ತು. ಆದರೆ ನಂತರ ಅಷ್ಟೇ ಗಟ್ಟಿಯಾಗಿ ಅದನ್ನು ನಮ್ಮ ಜನಮಾನಸದಿಂದ, ನಮ್ಮ ಸಮಾಜದಿಂದ, ನಮ್ಮ ದೇಶದಿಂದ ಅದನ್ನು ಹೊರಗೋಡಿಸಲಾಯಿತು. 17 ಶತಮಾನಗಳ ನಂತರ ಅಂಥದ್ದೇ ಒಂದು ಪರಿಸ್ಥಿತಿ ಕರ್ನಾಟಕದ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ ಸೃಷ್ಟಿಯಾದಾಗ ಶರಣರು ಅದನ್ನು ಮತ್ತೆ ಅದೇ ಅವೈದಿಕವಾದಂತಹ ಒಂದು ಸಿದ್ಧಾಂತವನ್ನು ಜನರಿಗೆ ಕೊಡೋ ರೂಪದೊಳಗೆ ವಚನ ಚಳುವಳಿಯನ್ನು ತಂದದ್ದು. ಆದರೆ ಬಹಳ ಸೃಜನಶೀಲವಾಗಿ ಬಹುಶಃ ಆವತ್ತಿನ ಕಾಲದ ಅವಶ್ಯಕತೆಗಳಿಗನುವಾಗಿ ಯಾವುದನ್ನು ಬುದ್ಧ ಪ್ರಜ್ಞೆ, ಕರುಣೆ ಅಂತ ಹೇಳಿದ್ನೋ, ಇವರು ಅರಿವು ಮತ್ತು ದಯೆ ಅನ್ನುವಂಥ ಶಬ್ದದ ಮೂಲಕ, ಮತ್ತು ಇವು ಕನ್ನಡದ ಶಬ್ದಗಳು ಈ ರೀತಿ ಹೇಳ್ತಾರೆ. ಯಾವುದನ್ನು ಅವನು ಶೂನ್ಯ ಅಂತ ಹೇಳಿದ್ನೋ ಬುದ್ಧ, ಅದನ್ನು ಅಲ್ಲಮ ಆದಿಯಾಗಿ ಎಲ್ಲರೂ ಹೇಳೋದು ಬಯಲು ಅಂತ. ಎಷ್ಟು ಅದ್ಭುತ ಅಂತಂದರೆ, ಶೂನ್ಯ ಅಂದರೆ ಏನು ಮತ್ತು ಬಯಲು ಅಂದರೆ ಏನು ಅಂತ. ಸಾಮಾನ್ಯವಾಗಿ ನಾವು ಶೂನ್ಯ ಅಂತ ಇವತ್ತು ಬಹಳಷ್ಟು ಜನ ಶೂನ್ಯ ಅಂದರೆ ಏನಂತ ಹೇಳ್ತೀವಿ ಅಂತಂದರೆ ಅದು ಖಾಲಿ, ಅದರೊಳಗೆ ಏನೂ ಇಲ್ಲದ್ದು ಅಂತ. ತೀರ ನೆಗೆಟಿವ್ ಆಗಿಯೇ ಅದನ್ನು ಅರ್ಥೈಸುವಂತಹ ಒಂದು ಪರಂಪರೆ ಇವತ್ತಿಗೂ ಕೂಡ ನಡೆದುಕೊಂಡು ಬಂದಿರೋದನ್ನು ನಾವು ನೋಡ್ತೀವಿ. ಆದರೆ ಬುದ್ಧನ ಕಾಲದಲ್ಲಿಯೂ ಹೌದು ಮತ್ತು ಶರಣರ ಕಾಲದಲ್ಲಿ ಯಾವುದನ್ನು ಅವರು ಬಯಲು ಅಂತ ಕರೆದ್ರು, ಇದು ನೆಗೆಟಿವ್ ಆದದ್ದಲ್ಲ, ಖಾಲಿ ಆದದ್ದಲ್ಲ, ಏನೂ ಇಲ್ಲದ್ದಲ್ಲ, ಎಲ್ಲವನ್ನೂ ಒಳಗೊಂಡಿರುವಂಥ
ಒಂದು ಪರಿಕಲ್ಪನೆ, ಅದು ಶೂನ್ಯ ಪರಿಕಲ್ಪನೆ ಅಂತ. ಹಾಗಾಗಿಯೇ ಇವತ್ತಿಗೂ ಕೂಡ ದಕ್ಷಿಣ ಕರ್ನಾಟಕ ಬಿಟ್ಟುಬಿಡ್ರಿ, ಉತ್ತರ ಕರ್ನಾಟಕದೊಳಗೆ ನಾವು ಧಾರವಾಡದಂಥ ಪ್ರದೇಶದೊಳಗೆ ನಾವೇನು ಶೂನ್ಯ ಅನ್ನುವಂಥದ್ದನ್ನು ಇದನ್ನು ಮಾಡ್ತೀವಲ್ಲ ಒಂದು, ಅದನ್ನು ನಾವು ಹೇಳೋದು ಪೂಜೆ ಅಂತ, ಪೂಜೆ ಅಂತಲೇ ಕರೆಯೋದು ನಾವು. ಸೊನ್ನೆ ಅಥವಾ ಹೆಚ್ಚು ಪೂಜೆ ಅಂತ. ತಮಿಳುನಾಡಿನೊಳಗೆ ಅಥವಾ ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಪೂಜ್ಯ ಅಂತಲೇ ಕರೀತಾರೆ ಅದನ್ನು. ಯಾವುದನ್ನು ನಾವು ಪೂಜೆ ಅಂತ ಕರಿತೀವೋ ಅವರು ಪೂಜ್ಯ ಅಂತ ಕರೀತಾರೆ. ಯಾಕೆ ಸಾಮಾನ್ಯ ಜನರು ಇದನ್ನು ನೆಗೆಟಿವ್ ಆಗಿ ಯಾವುದನ್ನು ಅರ್ಥೈಸ್ತಾರೋ ಅದನ್ನು ಪೂಜ್ಯವಾಗಿ ಯಾಕೆ ಪರಿಗಣಿಸಿದರು, ಯಾಕೆ ಅದನ್ನು ಇವತ್ತಿಗೂ ಕೂಡ ಪೂಜೆ ಅಂತ ಕರಿತಾ ಬಂದಾರೆ? ಯಾಕೆ ಅಂತಂದರೆ ಅದು ಖಾಲಿ ಆದದ್ದಲ್ಲ, ಅದು ಎಲ್ಲವನ್ನೂ ಒಳಗೊಂಡಂಥದ್ದು, ಅದರೊಳಗೆ ಎಲ್ಲ ಸಾಧ್ಯತೆಗಳೂ ಇರುವಂಥದ್ದು, ಅತ್ಯಂತ ಪಾಸಿಟಿವ್ ಆದಂತಹ ಒಂದು ಪರಿಕಲ್ಪನೆ ಅದು. ಭ್ರೂಣ ತಯಾರಾಗುವಾಗ, ತಾಯಿಯ ಶರೀರದೊಳಗಡೆ ಭ್ರೂಣ ತಯಾರಾಗುವಾಗ ಅತ್ಯಂತ ಪ್ರಾರಂಭಿಕ ಹಂತದೊಳಗೆ ಯಾವ ಜೀವಕೋಶಗಳಿರ್ತಾವೋ ಅವುಗಳನ್ನು ನಾವು ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ. ಸ್ಟೆಮ್ ಸೆಲ್ಸ್ ಅಂತ, ಅಥವಾ ಪ್ಲ್ಯೂರಿಪೊಟೆನ್ಷಿಯಲ್ ಸೆಲ್ಸ್ ಅಂತ ಕರಿತೀವಿ. ಪ್ಲ್ಯೂರಿಪೊಟೆನ್ಷಿಯಲ್ ಸೆಲ್ಸ್ ಅಂತ. ಪ್ಲ್ಯೂರಿಪೊಟೆನ್ಷಿಯಲ್ ಅಂತಂದ್ರೆ ಬಹಳಷ್ಟು ಸಾಧ್ಯತೆಗಳಿರುವಂತಹ ಜೀವಕೋಶಗಳು. ಅದು ಮುಂದೆ ಆ ಜೀವಕೋಶ ನರಕೋಶವಾಗ್ತದೋ, ಜೀರ್ಣಾಂಗದ ಒಂದು ಜೀವಕೋಶ ಆಗ್ತದೋ, ಅಥವಾ ಹೃದಯದ ಜೀವಕೋಶ ಆಗ್ತದೋ, ಮತ್ತೊಂದು ಯಾವುದೋ ಜೀವಕೋಶ ಆಗ್ತದೋ, ಎಲ್ಲವೂ ಆಗುವಂತಹ ಸಾಧ್ಯತೆಗಳಿರುವಂಥದ್ದು ಅದು ಪ್ಲ್ಯೂರಿಪೊಟೆನ್ಷಿಯಲ್ ಸೆಲ್ ಅಥವಾ ಸ್ಟೆಮ್ ಸೆಲ್ ಅಂತ. ಹಾಗಾಗಿ ಇದು ಶೂನ್ಯ ಅನ್ನುವಂಥ ಪರಿಕಲ್ಪನೆ ಇದು ನೆಗೆಟಿವ್ ಆದದ್ದಲ್ಲ, ಅತ್ಯಂತ ಪಾಸಿಟಿವ್ ಆದದ್ದು, ಪರಿಪೂರ್ಣವಾದದ್ದು ಅಂತ. ನಾವು ಶೂನ್ಯದ ಚಿಹ್ನೆಯನ್ನು, ಸಂಕೇತವನ್ನು ಜಗತ್ತಿಗೆ ಕೊಟ್ಟವರು ನಾವು ಅಂತ ಭಾಳ ಹೆಮ್ಮೆ ಪಡ್ತೀವಿ. ನಾವು ಯಾವುದನ್ನು ಶೂನ್ಯ ಅಂತ ನಾವು ತೋರಿಸ್ತೀವೋ ಅದುವೇ ಪೂರ್ಣವೂ ಹೌದು. ನಾವು ಪೂರ್ಣವನ್ನು ತೋರಿಸೋದು ಕೂಡ ಹೀಗೇ ಹೌದು. ಬೌದ್ಧ ಮತದ ಒಂದು ಶಾಖೆಯಾದಂಥ ಝೆನ್ ಅನ್ನುವಂಥದ್ದು ಯಾವುದು ಭಾರತದಿಂದ ಚೀನಾಕ್ಕೆ ಹೋಗಿ, ಚೀನಾದಿಂದ ಜಪಾನಕ್ಕೆ ಹೋಗಿ ಅಲ್ಲಿ ಝೆನ್ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧಿ ಆಯಿತು, ಅದರ ಲಾಂಛನ ಇದು. ತಮಗೆಲ್ರಿಗೂ ಕಾಣ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತಮಗೆಲ್ರಿಗೂ ಕಾಣ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಒಂದು ವರ್ತುಳವನ್ನು ಚಿತ್ರಿಸುವುದೇ ಶೂನ್ಯವೂ ಹೌದು, ಪೂರ್ಣವೂ ಹೌದು. ಇದು ಸ್ವಲ್ಪ ತುಂಬಿಕೊಳ್ಳೋದಿಲ್ಲ. ಯಾಕೆ ತುಂಬಿಕೊಳ್ಳೋದಿಲ್ಲ ಅಂತಂದರೆ ಸಿದ್ಧಾಂತದೊಳಗೆ ಅದು ಸಂಪೂರ್ಣವಾಗಿ ವರ್ತುಳ ಹೌದು. ನಮ್ಮ ಬದುಕಿನೊಳಗೆ, ನಮ್ಮ ಆಚರಣೆ ಒಳಗೆ ನಾವು ಆ ಪರಿಪೂರ್ಣತೆಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸತತವಾಗಿ ನಮ್ಮ ಪ್ರಯತ್ನ ಆ ರೀತಿಯೊಳಗೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಆ ವರ್ತುಳ ಅಪೂರ್ಣವಾಗಿರ್ತದೆ. ಶೂನ್ಯ ಅಂದರೆ ಪೂರ್ಣ, ಬಯಲು ಅಂದರೆ ಪೂರ್ಣ. ಬಯಲು ಅಂತ ನಾವು ಕಲ್ಪಿಸಿಕೊಂಡಾಗ ನಮಗೆ ಎಲ್ಲ ಸಾಧ್ಯತೆಗಳು ಕಾಣ್ತವೆ. ಆ ಬಯಲಿನೊಳಗೆ ನೀವು ಮನೆ ಕಟ್ಬೋದು, ಆಟದ ಮೈದಾನ ಮಾಡ್ಬೋದು, ಮರಗಿಡಗಳನ್ನು ಹಚ್ಬೋದು, ಏನೇನೋ ಮಾಡ್ಕೊಂಡ್ಬಿಡ್ಬೋದು. ಎಲ್ಲ ಸಾಧ್ಯತೆಗಳು ಇರುವಂತಹದ್ದು ಬಯಲು, ಎಲ್ಲ ಸಾಧ್ಯತೆಗಳು ಇರುವಂತಹದ್ದು ಶೂನ್ಯ ಅಂತ. ಇವತ್ತಿಗೆ ಯಾಕೆ ಬೇಕಿದು? ನನ್ನ ಮುಂದೆ ಇಬ್ಬರು ಮಹನೀಯರಿನೂ ಮಾತಾಡೋದಿರೋದ್ರಿಂದ ನಾನು ನನ್ನ ವಿಚಾರಗಳನ್ನು ಮೊಟಕುಗೊಳಿಸಿ ಇವತ್ತು ಯಾಕೆ ಬೇಕು? ಯಾವಾಗ ನಾವು ಬಯಲು ಅಂತೀವೋ, ಯಾವಾಗ ನಾವು ಶೂನ್ಯ ಅಂತೀವೋ ಅಲ್ಲಿ ಎಲ್ಲವೂ ಸಮಾನವಾದದ್ದು. ಅಲ್ಲಿ ಸಮಾನತೆಯೇ ಅತ್ಯಂತ ಮುಖ್ಯವಾದಂಥ ತತ್ವ. ಎಲ್ಲರಿಗೂ ಸಮಾನತೆ ಇರುವಂಥದ್ದು. ವಚನ ಚಳುವಳಿಯೊಳಗೆ ನಾವು ನೋಡೋದು ಇದನ್ನು. ಅದು ಅವೈದಿಕವಾದದ್ದು, ಅದು ಜಾತಿ ವಿರೋಧಿಯಾದದ್ದು, ಲಿಂಗ ಸಮಾನತೆಯನ್ನು ಪ್ರತಿಪಾದಿಸಿದ್ದು, ಶ್ರಮ ಮತ್ತು ವೃತ್ತಿಗಳನ್ನು ಸಮಾನತೆಯ ನೆಲೆ ಮೇಲೆ ನೋಡಿದ್ದು, ಹಾಗೂ ಪ್ರಾದೇಶಿಕವಾಗಿ ಕೂಡ ಎಲ್ಲಿಯ ದಕ್ಷಿಣ ಕರ್ನಾಟಕ, ಎಲ್ಲಿಯ ಬಳ್ಳಿಗಾವೆ, ಎಲ್ಲಿಯ ಕಲ್ಯಾಣ, ಎಲ್ಲರನ್ನೂ ಒಂದುಗೂಡಿಸಿದ್ದು. ಪ್ರಭುತ್ವ ವಿರೋಧಿಯಾದುದು, ಜನಪರವಾದುದು, ಅಕ್ಷರ ಶ್ರೇಷ್ಠತೆಯ ವಿರೋಧಿಯಾದುದು. ಹಾಗಾಗಿಯೇ ನಾವು ಶರಣ ಚಳುವಳಿಯೊಳಗೆ ಕಾಯಕ ಜೀವಿಗಳನ್ನು ನೋಡ್ತೀವಿ. ನಾವು ಎಲ್ಲ ಥರದ ಕಾಯಕಗಳನ್ನು ಮಾಡ್ತಾ ಇದ್ದಂಥ ಜೀವಿಗಳು ಅಲ್ಲಿ ಶರಣರಾಗಿ ಬರ್ತಾರೆ, ಅಲ್ಲಿ ವಚನಕಾರರಾಗಿ ಬರ್ತಾರೆ. ವಚನಕಾರರು ಅಂತಂದರೆ ಅವರು ಕುಳಿತು ಅಕ್ಷರಗಳನ್ನು ಗ್ರಂಥಗಳ ರೂಪದಲ್ಲಿ ಬರೆದವರಲ್ಲ. ವಚನ ಅಂತ ಹೇಳೋದೇ ಅದು ಹೇಳಿದ್ದು, ಹಾಡಿದ್ದು, ಮಾತಾಡಿದ್ದು.
ಪ್ರಭುತ್ವ ವಿರೋಧಿಯಾದುದು, ಜನಪರವಾದುದು, ಅಕ್ಷರ ಶ್ರೇಷ್ಠತೆಯ ವಿರೋಧಿಯಾದುದು, ಕಾಯಕ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದ್ದು ಸಮಾನತೆಯ ನೆಲೆಯ ಮೇಲೆ. ಹಾಗಾಗಿಯೇ ಶೂನ್ಯ ಅಂತ ನಾವು ಹೇಳುವಾಗ, ಬಯಲು ಅಂತ ನಾವು ಹೇಳುವಾಗ ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು ಅನ್ನೋದನ್ನು ಪ್ರತಿಪಾದಿಸಿದ್ದು. ಹಾಗಾಗಿಯೇ ಇವತ್ತು ನಾವು ಯಾವ ದಿನಮಾನಗಳಲ್ಲಿ ಜೀವಿಸ್ತಾ ಇದ್ದೀವೋ, ಈ ಶ್ರೇಷ್ಠತೆ ಮತ್ತು ಕನಿಷ್ಠತೆ, ಈ ತಾರತಮ್ಯ, ಇವೆಲ್ಲವುಗಳ ತಾಂಡವದ ನಡುವೆ ನಾವು ಇವತ್ತು ಶೂನ್ಯ ಪರಿಕಲ್ಪನೆಯನ್ನು ಮತ್ತೊಮ್ಮೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದದೆ. ಶೂನ್ಯ ಅಂತ ಅನ್ನೋದು ಖಾಲಿ ಅಲ್ಲ, ಶೂನ್ಯ ಅನ್ನೋದು ಪೂರ್ಣ. ಅದು ಇನ್ನೊಂದು ಸಂಸ್ಕೃತದ ಬಹಳ ವಿಶಿಷ್ಟವಾದಂಥ ಒಂದು ಶ್ಲೋಕ ಬರ್ತದೆ, ಪೂರ್ಣದೊಳಗೆ ಪೂರ್ಣ ಕೂಡಿಸ್ಲಿಕ್ಕೆ ಬರೋಂಗಿಲ್ಲ, ಪೂರ್ಣದಿಂದ ಪೂರ್ಣವನ್ನು ಕಳೀಲಿಕ್ಕೆ ಬರುವುದಿಲ್ಲ ಅನ್ನುವಂಥ. ಶೂನ್ಯಕ್ಕೂ ಅದೇ ಅನ್ವಯಿಸ್ತದೆ. ಶೂನ್ಯದಿಂದ ಶೂನ್ಯವನ್ನು ಕಳೀಲಿಕ್ಕೆ ಬರೋಂಗಿಲ್ಲ, ಶೂನ್ಯವನ್ನು ಶೂನ್ಯಕ್ಕೆ ಗುಣಾಕಾರ ಮಾಡಲಿಕ್ಕೆ ಬರೋಂಗಿಲ್ಲ, ಶೂನ್ಯಕ್ಕೆ ಶೂನ್ಯವನ್ನು ಕೂಡಿಸೋದು ಸಾಧ್ಯವಿಲ್ಲ. ಅರ್ಥಾತ್ ಶೂನ್ಯ ಮತ್ತು ಪೂರ್ಣ ಎರಡೂ ಒಂದೇ. ಹೀಗೆ ಪಾಸಿಟಿವ್ ಆಗಿ ನಾವು ನೋಡಿದಾಗ ಮಾತ್ರ ನಮಗೆ ಶೂನ್ಯ ಅಂತ ಅನ್ನೋದು ಎಷ್ಟು ದೊಡ್ಡದು, ಆ ಪರಿಕಲ್ಪನೆ, ಆ ಸಿದ್ಧಾಂತ ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಾಗ್ತದೆ. ಯಾವ ರೀತಿ ಬೌದ್ಧ ಮತವನ್ನು ದೊಡ್ಡ ಪ್ರಯತ್ನ ಮಾಡಿ ಭಾರತದಿಂದ ಹೊರಗೋಡಿಸಲಾಯಿತು, ಅಂತಹದ್ದೇ ಒಂದು ಕಾರ್ಯ ನಮ್ಮ ಯಾವುದು ಶರಣ ಚಳುವಳಿಯ ಕೊನೆಗೆ ನಡೆದಂಥ ಘಟನೆ, ಅಲ್ಲಿ ಆದ ಒಂದು ಘಟನೆಯ ನಂತರ ಬಹಳ ವ್ಯವಸ್ಥಿತವಾಗಿ ಈ ಶರಣ ಸಂಸ್ಕೃತಿಯನ್ನು, ಈ ಶೂನ್ಯ ತತ್ವವನ್ನು ಮತ್ತೆ ನೆಲಸಮ ಮಾಡಲಾಯಿತು. ಮುಂದೆ 200 ವರ್ಷಗಳು, 2 ಶತಮಾನಗಳು ಬೇಕಾಯಿತು ಶೂನ್ಯ ಸಂಪಾದನೆ ಅನ್ನುವಂಥದ್ದು ಒಂದು ಗ್ರಂಥ ಬರಲಿಕ್ಕೆ. ನಮ್ಮ ಕನ್ನಡ ನಾಡಿನಲ್ಲಿ ಯಾವ ಕಾಯಕ ಜೀವಿಗಳು ಬಸವಣ್ಣ ಆದಿಯಾಗಿ, ಅಕ್ಕ ಆದಿಯಾಗಿ, ಅಲ್ಲಮ ಆದಿಯಾಗಿ ಎಷ್ಟು ಅದ್ಭುತವಾದಂತಹ ಒಂದು ತತ್ವವನ್ನು ಜನಮಾನಸದೊಳಗೆ ಕೊಟ್ಟಿದ್ರು, ಅದನ್ನು ಹತ್ತಿಕ್ಕಲಾಗಿತ್ತು. ಕಲ್ಯಾಣದ ಕ್ರಾಂತಿಯ ನಂತರ ಸಂಪೂರ್ಣವಾಗಿ 2 ಶತಮಾನಗಳು ಬೇಕಾಯಿತು ಅದರ ಚರಿತ್ರೆಯನ್ನು ಮತ್ತೆ ಬರೀಲಿಕ್ಕೆ ಶುರು ಮಾಡಿದ್ದಕ್ಕಾಗಿ, ಅದನ್ನು ಒಂದು ಗ್ರಂಥ ರೂಪದೊಳಗೆ ಸೃಷ್ಟಿ ಮಾಡಲಿಕ್ಕೆ. ಆದರೂ ಕೂಡ ಶೂನ್ಯ ಸಂಪಾದನೆ ಅನ್ನುವಂಥದ್ದು ಬಂತು. ಅದರ ಮತ್ತೆ ಬೇರೆ ಪರಿಷ್ಕೃತ ಆವೃತ್ತಿಗಳು ಬಂದವು. ಇವತ್ತು ನಾವು ಮತ್ತೆ ಬಹಳ ದೊಡ್ಡ ಪ್ರಯತ್ನ ಮಾಡಿ ಆ ಸಮಸಮಾನತೆಯ ಬದುಕನ್ನು, ಅಂಥ ಒಂದು ಸಮಾಜವನ್ನು ಸೃಷ್ಟಿಸುವಂತಹ ಬಹಳ ದೊಡ್ಡದಾದಂತಹ ಒಂದು ಪ್ರಯತ್ನಕ್ಕೆ ನಾವು ನಮ್ಮನ್ನು ನಾವೇ ತೊಡಗಿಸಿಕೊಳ್ಬೇಕಾಗಿದೆ ಅಂಥ ಒಂದು ಪ್ರಯತ್ನದೊಳಗೆ. ಆವಾಗ ನಾವು ಮತ್ತೆ ಈ ಒಂದು 2 ಬಹಳ ಮಹತ್ವದ ವಿಚಾರಧಾರೆಗಳ ಸಂಘರ್ಷಕ್ಕೆ, ಅನಿವಾರ್ಯವಾಗಿ ಆ ಸಂಘರ್ಷಕ್ಕೆ ನಾವು ತಲೆ ಕೊಡಬೇಕಾಗ್ತದೆ. ಶೂನ್ಯ ಅಂದರೆ ನೆಗೆಟಿವ್ ಅಲ್ಲ, ಶೂನ್ಯ ಅಂದರೆ ಅತ್ಯಂತ ಪಾಸಿಟಿವ್ ಆದದ್ದು, ಅದುವೇ ಪೂರ್ಣವಾದುದು. ಅಲ್ಲಿ ಸಮಾನತೆ ಇದೆ, ಅಲ್ಲಿ ಎಲ್ಲ ಸಾಧ್ಯತೆಗಳು ಇವೆ ಅನ್ನುವಂಥ ಒಂದು ವಿಚಾರವನ್ನು ನಾವು ಮೊದಲು ಮನಗಂಡು ಅದನ್ನು ನಮ್ಮ ಸಮಾಜದೊಳಗೆ ನಾವು ಹೆಚ್ಚು ಪ್ರಚಾರ ಮಾಡುವಂಥ ಸಂದರ್ಭ. ಅಂತಹ ಒಂದು ಸಂದರ್ಭಕ್ಕೆ ಬಹಳ ಅನುಕೂಲಕರವಾಗಿ ಈ ಆನ್ಲೈನ್ ಅರಿವಿನ ಮನೆ ಅನ್ನುವಂಥದ್ದು ಇವತ್ತು ಉದ್ಘಾಟನೆ ಆಗ್ತಾ ಇರೋದು. ಹಾಗಾಗಿ ಇದು ಅತ್ಯಂತ ಸಂತೋಷದ ಮತ್ತು ಬಹಳ ಸಮಯೋಚಿತವಾದಂಥ ಪ್ರಯತ್ನ. ನೀವೆಲ್ಲರೂ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಈ ಶೂನ್ಯ ಸಂಪಾದನೆ ಮತ್ತು ಆ ಮೂಲಕ ಈ ಶೂನ್ಯ ತತ್ವ ಅನ್ನೋದನ್ನು ನಾವು ಹೆಚ್ಚು ಜನರ ಕಡೆ ತೊಗೊಂಡು ಹೋಗ್ಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಸಂತೋಷದ ಭಾವನೆಯೊಂದಿಗೆ ನಾನು ಈ ಆನ್ಲೈನ್ ಅರಿವಿನ ಮನೆ ಅನ್ನುವಂತಹ ಒಂದು ಈ ವಿಶೇಷ ಪ್ರಯತ್ನದ ಉದ್ಘಾಟನೆಯನ್ನು ಮಾಡಿ ನನ್ನ ಈ ಮಾತುಗಳಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ. ಇಲ್ಲಿವರೆಗೆ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಶೂನ್ಯ ಸಂಪಾದನೆ ಉಪನ್ಯಾಸ ಮಾಲಿಕೆಯನ್ನು ಉದ್ಘಾಟನೆ ಮಾಡಿ ತಮ್ಮ ಅಂತರಾಳದ ಮಾತುಗಳನ್ನು ನಮಗೆ ತೆರೆದಿಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇನ್ನು ಡಾಕ್ಟರ್ ಶಂಭು ಹೆಗ್ಡಾಳ್ ಈ ಒಂದು ಉಪನ್ಯಾಸ ಮಾಲಿಕೆಯ ಬಗ್ಗೆ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು.
ಚಾಲು ಇಲ್ಲ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಇವತ್ತಿನ ಬಸವ ಸಮಿತಿ ಧಾರವಾಡ ಮತ್ತು ಬಸವ ಕೇಂದ್ರ ಧಾರವಾಡ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಆನ್ಲೈನ್ ಅರಿವಿನ ಮನೆ ಈ ಒಂದು ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆ ಸಿರೀಸ್ ಆಫ್ ಲೆಕ್ಚರ್ಸ್ ಇದರ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಹಿರಿಯರಾದಂಥ ಡಾಕ್ಟರ್ ವೀರಣ್ಣ ರಾಜೂರ್ ಸರಲ್ಲಿ ಭಕ್ತಿಯಿಂದ ವಂದಿಸಿ ಈ ಒಂದು ವಿನೂತನವಾಗಿರತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾಡಿನ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರಲ್ಲಿ ನನ್ನ ಶರಣುಗಳನ್ನು ಸಲ್ಲಿಸಿ ಯಾವತ್ತೂ ಇಲ್ಲಿ ನೆರೆದು ಬಂದಂಥ ಶರಣ ತಂದೆ ತಾಯಿಗಳಲ್ಲಿ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳು. ಇದೊಂದು ಭಾಳ ಆಗಲೇ ಡಾಕ್ಟರ್ ಹೇಳ್ದಂಗೆ ಭಾಳ ಸಮಯೋಚಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಅದನ್ನು ಪದೇ ಪದೇ ಬಳಸಿದ್ರು ಅವರು. ಆ ಸಮಯೋಚಿತ ಪದ ಅಂತಕ್ಕಂಥದ್ದು ಯಾಕೆ ಹೇಳಿದ್ರು ಅವರು, ಯಾಕೆ ಅದನ್ನು ಪದೇ ಪದೇ ಬಳಸಿದರು ಅಂದರೆ, ಇವತ್ತು ಸೃಷ್ಟಿಯ 2500 ವರ್ಷದ ಇತಿಹಾಸದಲ್ಲಿ ಮಾನವನು ಭಾಳ ಅನ್ವೇಷಕನಾಗಿರ್ತಾನೆ. ಮಾನವನ ಒಂದು ಎಡಿಷ್ನಲ್ ಈ ಪ್ರಾಣಿ ಸಂಕುಲದಿಂದ ಮಾನವ ಯಾಕೆ ಭಿನ್ನ ಆಗ್ತಾನಂದರೆ ಆತನಲ್ಲಿ ಒಂದು ಅನ್ವೇಷಕ ಮತ್ತು ಚಿಕಿತ್ಸಕ ಬುದ್ಧಿ ಇರುತ್ತೆ. ಆ ಅನ್ವೇಷಕ ಮತ್ತು ಚಿಕಿತ್ಸಕ ಬುದ್ಧಿಯಿಂದ ಮಾನವ ನಿರಂತರವಾಗಿ ಒಂದು ಅನ್ವೇಷಣೆಯಲ್ಲಿರ್ತಾನೆ. ಅದು 2,500 ವರ್ಷದ ಇತಿಹಾಸದಿಂದ ಅದು ಸಾಹಿತ್ಯಿಕ ರೂಪವಾಗಲಿ, ವೈಜ್ಞಾನಿಕ ರೂಪವಾಗಲಿ, ಆಧ್ಯಾತ್ಮಿಕ ರೂಪವಾಗಲಿ, ತತ್ವಜ್ಞಾನದ ರೂಪವಾಗಲಿ, ಸಾಂಸ್ಕೃತಿಕ ರೂಪವಾಗಲಿ, ಮನುಷ್ಯ ಏನೋ ಒಂದು ಹೊಸತನ್ನು ಸದಾ ಹುಡುಕ್ತಾ ಇರ್ತಾನೆ. ಅದು ಮಾನವನ ಗುಣಲಕ್ಷಣವೂ ಹೌದದು, ಸುಮ್ಮನೆ ಕೊಡೋದಲ್ಲ. ಹೀಗಾಗಿ ವಿಜ್ಞಾನವನ್ನು ನಾವು ನೋಡಿದಾಗ ಈಗ ವಿಜ್ಞಾನಿಗಳಿಗೆ ಎಂದೂ ತೃಪ್ತಿ ಮತ್ತು ನೆಮ್ಮದಿ ಅನ್ನೋದು ಇರೋದಿಲ್ಲ. ಇವತ್ತೇನಾದರೂ ಹೊಸ ಸಂಶೋಧನೆ ಆದರೆ ಅಲ್ಲಿಗೆ ಎಂಡ್ ಆಗೋದಿಲ್ಲ ವಿಜ್ಞಾನ, ಮತ್ತು ಅದಕ್ಕೂ ಮುಂದಿನ ಒಂದು ಅನ್ವೇಷಣೆ ಸಂಶೋಧನೆ ಚಾಲು ಆಗುತ್ತೆ. ಅದೇ ಮಾದರಿಯಲ್ಲಿ ಮಾನವ ವಿಜ್ಞಾನ ವಿಭಾಗದಲ್ಲಿ ಹಂಗೆ ನಡ್ಕೊಂಡ್ರೆ ಮಾನವನ ಇನ್ನೊಂದು ಒಂದು ಸಂಕುಲ, ಒಂದು ಗ್ರೂಪು, ಅದು ಸಂಖ್ಯೆಯಲ್ಲಿ ಭಾಳ ಕಡಿಮೆ ಇರುತ್ತೆ. ಅವರು ಈ ಜಗತ್ತು, ಸೃಷ್ಟಿ, ದೇವರು, ಈ ಧರ್ಮ, ಅಧ್ಯಾತ್ಮ, ಈ ವಿಷಯಗಳ ಕುರಿತು ಸಾಕಷ್ಟು ಸದಾ ಅನ್ವೇಷಣೆಯಲ್ಲಿ ಇರ್ತಾರೆ. ಆ ಅನ್ವೇಷಣೆಯ ಫಲವಾಗಿ ಮಾನವನಿಗೆ ಮೊದಲು ಧರ್ಮ ಹುಟ್ಕೋತು. ಆತ ಸದಾ ಅನ್ವೇಷಣೆ ಮಾಡಿ ತನ್ನ ಬದುಕಿನಲ್ಲಿ ಕೌಟುಂಬಿಕ ಜೀವನ ಕಟ್ಟಿಕೊಂಡಾದ ಮೇಲೆ, ಅವ ಸಾಮಾಜಿಕ ಬದುಕಿಗೆ ಬಂದಾದ ಮೇಲೆ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಸವಾಲುಗಳನ್ನು ಎದುರಿಸಲಿಕ್ಕೆ ತನಗೆ ತಿಳಿದ ಮಾದರಿಯಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಪ್ರಾರಂಭ ಮಾಡಿದ ಆತ. ತನಗೆ ತಿಳಿದ ಮಾದರಿಯಲ್ಲಿ ಮಳೆ ಕಂಡಾಗ ಮಳೆಯನ್ನು ದೇವರಂದ, ಮಳೆಕ್ಕಿಂತ ಮುಂಚೆ ಗುಡುಗು ಸಿಡಿಲು ಬಂದಾಗ ಅದನ್ನು ದೇವರಂತ ಕರೆದ. ಭಯಭೀತನಾಗಿ ಎಲ್ಲವನ್ನೂ ಪೂಜಿಸಲಿಕ್ಕೆ ಪ್ರಾರಂಭ ಮಾಡಿದ, ತಾನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ.
ಎಲ್ಲವೂ ಹೊಸತು ಮಾನವನಿಗೆ. ಈ ಸೃಷ್ಟಿಯಲ್ಲಿ ಎಲ್ಲವೂ ಹೊಸತು. ಪ್ರತಿನಿತ್ಯ ಕಲಿತಾ ಇರ್ತಾನೆ ಮಾನವ. ಅದನ್ನು ಸೋಷಿಯಲ್ ಆಂಥ್ರೋಪಾಲಜಿಸ್ಟ್ ಭಾಳ ಚೆನ್ನಾಗಿ ಹೇಳ್ತಾರೆ. ಪ್ರತಿ ಹಂತದಲ್ಲಿ ಮಾನವ ಬದುಕು ಪ್ರಾರಂಭ ಮಾಡುವಾಗ ಆತನಿಗೆ ಈ ಸೃಷ್ಟಿಯಲ್ಲಿ ಏನು ಹೊಸತನ್ನು ಕಂಡಿದ್ದಾನೋ, ಹೊಸತನ್ನು ಕಂಡಾಗ ಆತ ಭಯಭೀತನಾಗಿದ್ದಾನೆ. ಅದು ಆನಂದ ಪಟ್ಟಿಲ್ಲ. ಬಹುಶಃ ಮಾನವ ಮೊದಲು ಮಳೆ ಕಂಡಾಗ, ಮಳೆ ಬರೋಕ್ಕಿಂತ ಮುಂಚೆಗೆ ಗುಡುಗು ಸಿಡಿಲುಗಳನ್ನು ಕಂಡಾಗ ಭಾಳ ಭಯಭೀತನಾಗಿರ್ತಾನೆ ಅವನು. ಏನಿದು ಅಂತ, ಸೃಷ್ಟಿಯ ರಹಸ್ಯ ಅಂತ. ಆಮೇಲೆ ಮಳೆ ಸುರಿತದೆ, ಆಮೇಲೆ ಒಂದಿಷ್ಟು ಬಿಸಿಲು ಬೀಳುತ್ತೆ, ಆಮೇಲೆ ಅದಕ್ಕೆ ಆತ ಹೊಂದ್ಕೊಳ್ತಾನೆ. ಮುಂದೆ ಆ ಸೃಷ್ಟಿಯ ಎಲ್ಲ ಚಟುವಟಿಕೆಗಳ ಹೊಂದ್ಕೊಂತ ಹೋಗಿ ಆತನ ಕಲಿಕೆ ಪ್ರಾರಂಭ ಆಗ್ತದೆ. ಇದು ಗುಡುಗು ಬಂದರೆ, ನಂತರ ಮಿಂಚು ಬಂದರೆ, ನಂತರ ಮಳೆ ಬರುತ್ತೆ ಅನ್ನುವಂಥ ಕಲಿಕೆ ಆತನಿಗೆ ಆಗುತ್ತೆ, ಗ್ರಹಿಕೆ ಆಗುತ್ತೆ ಆತನಿಗೆ. ಅದೇ ಪ್ರಥಮ ಅನುಭವದಲ್ಲಿದ್ದಾಗ ಆತನಿಗೆ ಏನೂ ಗೊತ್ತಿರೋದಿಲ್ಲ. ಹೀಗೆ ಸಾವಿರಾರು ವರ್ಷಗಳ ಇತಿಹಾಸದಿಂದ ಮಾನವ ನಿತ್ಯ ಒಂದನ್ನು ಕಲ್ಕೋತ ಬಂದ. ಅದರಲ್ಲಿ ಪರಿವರ್ತನೆ ಆಯಿತು. ಹಿಂದೆ ಯಾವುದನ್ನು ಸತ್ಯ ಅಂತ ನಂಬಿದ್ದು ಕಾಲಾನಂತರದಲ್ಲಿ ಅದು ಅಸತ್ಯ ಅಂದ. ಹಿಂದೆ ಯಾವುದು ಅಸತ್ಯ ಅನ್ನೋ ಕಾಲಾನಂತರದಲ್ಲಿ ಅದು ಸತ್ಯ ಅಂದ. ವಿಜ್ಞಾನವೂ ಅಷ್ಟೇ. ಇವತ್ತಿನ ಕಾಲಕ್ಕೆ ಇದು ಸತ್ಯ, ಮುಂದೊಂದು ದಿನ ಇದು ಅಸತ್ಯ ಅಂತ ಪ್ರೂವ್ ಆಗಿ ಇನ್ನೊಂದು ಸತ್ಯ ಬಂದಾಗ ಇದು ಅಸತ್ಯ ಆಗುತ್ತೆ. ವಿಜ್ಞಾನಿಗಳು ಭಾಳ ಕ್ಲಿಯರ್ ಅದರ ಆ ವಿಷಯಕ್ಕೆ. ವಿಜ್ಞಾನಿಗಳು ಭಾಳ ಕ್ಲಿಯರ್ ಅದರ. ಪ್ರಯೋಗಶಾಲೆಯಲ್ಲಿ ಇವತ್ತು ಇದು ಸತ್ಯ ಅಂತ ಕಂಡ್ರೆ ಮುಂದೆ ಕೆಲವು ನಂತರದಲ್ಲಿ ಅದು ಅಸತ್ಯ ಅಂತ ಪ್ರೂವ್ ಆಯಿತು ಅಂದರೆ ಅದನ್ನು ಒಪ್ಕೊಂಡ್ಬಿಡ್ತಾರೆ ಅವರು. ಹೌದು, ಆವಾಗ ನಂಬಿದ್ವಿ ಅದನ್ನು, ಈಗ ಇದು ಸತ್ಯ ಅಂತ. ವಿಜ್ಞಾನಿಗಳು ಆ ನಿಟ್ಟಿನಲ್ಲಿ ಭಾಳ ಕ್ಲಾರಿಟಿ ಇದೆ ವಿಜ್ಞಾನಿಗಳ ಹತ್ರ. ಆ ಕ್ಲಾರಿಟಿ ಧರ್ಮದಲ್ಲಿ ಅಷ್ಟು ಬೇಗ ಬರೋದಿಲ್ಲ. ಧರ್ಮದ ಆಚರಣೆಗಳಲ್ಲಿ ಅಷ್ಟು ಬೇಗ ಬರೋದಿಲ್ಲ ಆ ಕ್ಲಾರಿಟಿ. ವಿಜ್ಞಾನಿಗಳು ಎಲ್ಲಿದ್ದರೂ ಅದು ಪ್ರಯೋಗಸಮ್ಮತವಾಗಿ ಸಾಬೀತಾಗಿಬಿಡ್ತಂದ್ರೆ ಅವರಿಗೆ, ಅವರು ಹಿಂದಿಂದನ್ನು ಅಸತ್ಯ ಅಂತ ಒಪ್ಕೋತಾರೆ, ಮುಂದಿಂದನ್ನು ಸತ್ಯ. ಆದ ಸತ್ಯ ಎಲ್ಲಿವರೆಗೆ ಅಂದರೆ ಇನ್ನೊಂದು ಸತ್ಯ ಇದು ಅಸತ್ಯ ಅಂತ ಹೇಳೋವರೆಗೂ ಆ ಸತ್ಯ ಕಂಟಿನ್ಯೂ ಆಗಿರುತ್ತೆ. ಇದು ವಿಜ್ಞಾನದ ಮೂಲಭೂತ ತತ್ವ ಇದು. ಅದರ ಧರ್ಮದಲ್ಲಿ ಆ ರೀತಿ ಇರೋದಿಲ್ಲ. ಎಷ್ಟೇ ಸತ್ಯಗಳು ಹೊರಬಂದರೂ ಮೊದಲಿನ ಮೂಲಭೂತ ಸತ್ಯ ಏನಿರ್ತಲ್ಲ ನಂಬ್ಕೊಂಡು ಬಂದಿರ್ತಾನೆ, ಅದೊಂದು ಜನಾಂಗ ಅದನ್ನು ಅದೇ ಸತ್ಯವನ್ನು ನಂಬ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂಘರ್ಷ ಶುರುವಾಗುತ್ತೆ. ಸಂಘರ್ಷ ಧರ್ಮದ ಹೆಸರಿನಲ್ಲಿ ಪ್ರಾರಂಭ ಆಗ್ತದೆ, ದೇವರ ಹೆಸರಿನಲ್ಲಿ ಪ್ರಾರಂಭ ಆಗ್ತದೆ. ದೇವರನ್ನು ಒಲಿಸುವ ಆಚರಣೆಗಳ ಕುರಿತು ಸಂಘರ್ಷ ಚಾಲು ಆಗುತ್ತೆ. ನಾವು ಇದು ಅಲ್ಲ ಅಂತ ನಾವು ಅನ್ಬೋದು, ಅದು ಅಲ್ಲ ಅಂತ ಅವ್ರು ಅನ್ಬೋದು, ಇದು ಹೌದಂತ ಅವ್ರು ಅನ್ಬೋದು, ಅದು ಅಲ್ಲ ಅಂತ ಅವ್ರು ಅನ್ಬೋದು. ಈ ರೀತಿಯಾದ ಸಂಘರ್ಷಗಳು ಪ್ರಾರಂಭ ಆಗ್ತವೆ. ಸೊ ಎಷ್ಟೋ ಸತ್ಯಗಳು ಕಾಲಾನಂತರದಲ್ಲಿ ಬಂದರೂ ಕೂಡ ಆ ಸತ್ಯಗಳನ್ನು ವಿಜ್ಞಾನ ಹೇಗೆ ಯಾವ ರೀತಿ ಅದು ಏಕಸ್ವಾಮ್ಯದಿಂದ ಒಪ್ಕೊಳ್ಳುತ್ತದೋ, ಸ್ವೀಕಾರ ಮಾಡ್ತದೋ, ಆ ರೀತಿಯಾದ ಏಕಸ್ವಾಮ್ಯ ಸ್ವರೂಪದ ಸ್ವೀಕಾರ ಈ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಇರದೇ ಇದ್ದ ಕಾರಣಕ್ಕಾಗಿ ಕೆಲವೊಂದಿಷ್ಟು ಗೊಂದಲಗಳು, ಕೆಲವೊಂದಿಷ್ಟು ಆತಂಕಗಳು, ಕೆಲವೊಂದಿಷ್ಟು ಸಂಶಯಗಳು ಇವೆಲ್ಲವೂ ಸುತ್ತಕೊಂಡು ಬಿಡ್ತವೆ. ನಮ್ಮ ಸುತ್ತಲೂ, ನಮ್ಮ ಬದುಕಿನ ಸುತ್ತಲೂ ಸುತ್ತುಗೋತಾವೆ. ಆವಾಗ ಸಾಮಾನ್ಯರಿಗೆ ಇದು ಗೊಂದಲ ಆಗತ್ತೆ. ಸಾಮಾನ್ಯರಿಗೆಲ್ಲ ಗೊಂದಲ ಆಗಿಬಿಡೋದು. ಒಬ್ಬರು ಇದು ದೇವ್ರಂತಾರೆ, ಒಬ್ಬರು ಅದು ದೇವ್ರಂತಾರೆ, ಒಬ್ಬರು ಅದು ಅಂತಾರೆ, ಒಬ್ಬರು ಇದು ಅಂತಾರೆ. ನಾವೇನು ಮಾಡ್ಬೇಕು ಹೇಳ್ರಿ ಅಂತ ಸಾಮಾನ್ಯರು ಕೇಳ್ತಾರೆ. ಆದರೆ ಮೂಲದಲ್ಲಿ ಅಧ್ಯಾತ್ಮ ಅನ್ನೋದೇನಿದೆಯಲ್ಲ, ಒಂದು ಕಡೆ ಬರುತ್ತೆ, ವೇರ್ ಸೈನ್ಸ್ ಎಂಡ್ಸ್ ರಿಲಿಜನ್ ಸ್ಟಾರ್ಟ್ಸ್ ಅಂತ. ವೇರ್ ರಿಲಿಜನ್ ಎಂಡ್ಸ್ ದೆನ್ ಫಿಲಾಸಫಿಸ್ಟ್ ಬಿಗಿನ್ಸ್ ಅಂತ. ವೇರ್ ಫಿಲಾಸಫಿ ಎಂಡ್ಸ್ ದೆನ್ ಸ್ಪಿರಿಚುಯಾಲಿಟಿ ಬಿಗಿನ್ಸ್ ಅಂತ. ಅಲ್ಟಿಮೇಟ್ಲಿ ವಿಜ್ಞಾನಕ್ಕೆ ಉತ್ತರ ಸಿಗದೇ ಇದ್ದಾಗ, ವಿಜ್ಞಾನ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ ಡಾಕ್ಟರ್ ಹೇಳ್ತಾರೆ, ಇನ್ನೂ ಎಲ್ಲ ಮುಗೀತು, ಇನ್ನು ಯಾರ ಮಂದಿನೆಲ್ಲ ಕರೆಸ್ರಿ ನೋಡಿಸ್ರಿ ಅಂದ ಮೇಲೆ ನಾವು ಮತ್ತೊಂದಿಷ್ಟು ದೇವರು ಗುಡಿ ಗುಂಡಾರಗಳನ್ನು ಬೇಡೋದು, ತಂದು ಅಂಗಾರ ಹಚ್ಚೋದು ಮಾಡ್ತೀವಿ. ಇದು ನಂಬಿಕೆ. ಇದನ್ನು ನಾವು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಎಷ್ಟೋ ವಿಸ್ಮಯಗಳು ಜರುಗ್ತವೆ. ಮನೆಗೆ ಕರ್ಕೊಂಡವ್ರು ಇನ್ನೊಂದು 15 ವರ್ಷ ಅಷ್ಟೇ ಬದುಕೋದಂದ ಅವ್ರು ಮುಂದೆ 10 ವರ್ಷ ಬದುಕ್ಯಾರ. ಇದು ವಿಸ್ಮಯಗಳು ಇವೆಲ್ಲ. ಇಲ್ಲಿ ಭಾಳ ನಾವು ವಿಚಾರ ಮಾಡ್ತಕ್ಕಂಥದ್ದು. ಅದಕ್ಕೆ ವೇರ್ ಸೈನ್ಸ್ ಆ್ಯಂಡ್ಸ್ ರಿಲಿಜನ್ ಸ್ಟಾರ್ಟ್ಸ್ ಅಂತ. ಕೈ ಚೆಲ್ಲಿ ಕುಂತು ಮಾಡಿ ದೇವರ ಕಾಯಬೇಕು ಅಂತ. ಆಪ್ರೇಷನ್ ಮಾಡಿ ಬಂದು ಡಾಕ್ಟರ್ ಹೇಳ್ತಾರೆ, ನಾ ಮಾಡೋ ಕೆಲಸ ನಾ ಮಾಡೀನಿ, ಇನ್ನು ಭಗವಂತ ಕಾಯ್ಬೇಕಂತ ಹೇಳ್ತಾರೆ ಅವರು. ಸೊ ಇದು ಈ ರೀತಿಯಾದ ವ್ಯವಸ್ಥೆಗಳು ನಮ್ಮ ಮಧ್ಯದಲ್ಲಿರ್ತಾವೆ. ಆವಾಗ ವೇರ್ ಸೈನ್ಸ್ ಆ್ಯಂಡ್ಸ್ ರಿಲಿಜನ್ ಬಿಗಿನ್ಸ್ ಅಂತವ ನಮಗೆ ಆಸರೆ ಅಲ್ಲಿ.
ಅಲ್ಲಿ ಆಸರೆ ಆಗುತ್ತೆ, ಒಂದಿಷ್ಟು ನೆಮ್ಮದಿ ಕೊಡ್ತೈತಿ. ಅದು ಫೈನಲ್ ಅಲ್ಲ, ಅದು ಎಂಡ್ ಅಲ್ಲ. ರಿಲಿಜನಿಗೂ ಅದು ಅಲ್ಟಿಮೇಟ್ ಅಲ್ಲ. ರಿಲಿಜನ್ ಈಸ್ ನಾಟ್ ಅಲ್ಟಿಮೇಟ್. ರಿಲಿಜನ್ ಎಂಡ್ಸ್ ದೆನ್ ಫಿಲಾಸಫಿ ಸ್ಟಾರ್ಟ್ಸ್ ಅಂತ. ತತ್ವಜ್ಞಾನ ಚಾಲು ಆಗುತ್ತೆ. ರಿಲಿಜನ್ನಲ್ಲಿ ನಾವು ಈ ಧರ್ಮದವರು ಆ ಧರ್ಮದವರು ಅಂದಮೇಲೆ ನಿಮ್ಮ ತತ್ವ ಏನು ನಮ್ಮ ತತ್ವ ಏನು ಅಂತ ಪ್ರಾರಂಭ ಆಗ್ತದೆ. ಈ ಬೌದ್ಧರ ಶೂನ್ಯ ನಮ್ಮ ಶೂನ್ಯ ಈಗ ಪ್ರಾರಂಭ ಆಯಿತು. ವೈದಿಕರು ಅವೈದಿಕರು ಅಂತಕ್ಕಂಥ ಸಂಘರ್ಷ ಬಂತು. ಧರ್ಮದಲ್ಲೇ ಇದು. ಧರ್ಮನ ಅಲ್ಟಿಮೇಟ್ ಆಗಿತ್ತಂದ್ರೆ, ಧರ್ಮನ ಪರಿಪೂರ್ಣ ಸತ್ಯ ಆಗಿತ್ತಂದರೆ ಅದು ಸತ್ಯ ಒಂದೇ ಇರುತ್ತೆ ಜಗತ್ತಿನಲ್ಲಿ. ಟ್ರುತ್ ಈಸ್ ಒನ್. ಧರ್ಮನ ಅಲ್ಟಿಮೇಟ್ ಆಗಿತ್ತು ಅಂದರೆ, ಯಾವುದು ನಾವು ಧರ್ಮ ಅಂತ ತಿಳ್ಕೊಂಡಿದ್ವಿ ಅದೇ ಅಲ್ಟಿಮೇಟ್ ಆಗಿತ್ತಂದರೆ ಅದು ಎಲ್ಲ ಕಡೆ ಒಂದೇ ಇರಬೇಕಾಗಿತ್ತು. ಆದರೆ ಧರ್ಮದ ಆಚರಣೆಗಳು ಬೇರೆ ಬೇರೆ ಇದ್ದಾವೆ, ಧರ್ಮದ ಸಿದ್ಧಾಂತಗಳು ಬೇರೆ ಬೇರೆ ಇದ್ದಾವೆ, ಧರ್ಮದ ತತ್ವಜ್ಞಾನಗಳು ಬೇರೆ ಬೇರೆ ಇದ್ದಾವೆ. ಆದರೆ ಅದ್ರ ಮೂಲ ಆಶಯ, ತತ್ವಜ್ಞಾನ ಸಿದ್ಧಾಂತ ಆಚರಣೆಗಳು ಬೇರೆ ಇದ್ದರೂ ಆ ಧರ್ಮದ ಮೂಲ ಆಶಯಗಳು ಒಂದೇ ಸತ್ಯದ ಕಡೆ ಇದೆ. ಆವಾಗ ನಾವು ಅಂತೇವೆ ವೇರ್ ರಿಲಿಜನ್ ಎಂಡ್ಸ್ ದೆನ್ ಸ್ಪಿರಿಚುಯಾಲಿಟಿ ಸ್ಟಾರ್ಟ್ಸ್. ಶರಣರ ಶೂನ್ಯ ಇಲ್ಲಿಂದ ಚಾಲು ಆಗುತ್ತೆ, ಸ್ಪಿರಿಚುಯಾಲಿಟಿಯಿಂದ. ಶೂನ್ಯಕ್ಕೆ ಧರ್ಮ ಇಲ್ಲ, ಶೂನ್ಯಕ್ಕೆ ಸಿದ್ಧಾಂತ ಇಲ್ಲ, ಶೂನ್ಯಕ್ಕೆ ಲಿಂಗಭೇದ ಇಲ್ಲ, ಶೂನ್ಯಕ್ಕೆ ಭಾಷೆ ಇಲ್ಲ, ಶೂನ್ಯಕ್ಕೆ ಏನೂ ಇಲ್ಲ, ತಾರತಮ್ಯ ಇಲ್ಲ, ಶೂನ್ಯಕ್ಕೆ ಏನೂ ಇಲ್ಲ. ಅದಕ್ಕಾಗಿ ಅದು ಶೂನ್ಯ, ಏನೂ ಇಲ್ಲದ್ದು. ಏನೂ ಇಲ್ಲ ಅನ್ನೋದೇನಿದೆಯಲ್ಲ, ಆ ನೆಗೆಟಿವ್ ಸೆನ್ಸ್ ಏನಿದೆ ಅದನ್ನು ಹೆಂಗೆ ತೊಗೋಬೇಕಂದ್ರೆ, ಶೂನ್ಯಕ್ಕೆ ಇದು ಯಾವುದೂ ಇಲ್ಲ. ಶೂನ್ಯಕ್ಕೆ ಧರ್ಮ ಇಲ್ಲ, ಶೂನ್ಯಕ್ಕೆ ಜಾತಿ ಇಲ್ಲ, ಶೂನ್ಯಕ್ಕೆ ಆಯುಷ್ಯ ಇಲ್ಲ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಆಯುಷ್ಯ ಅನ್ನೋದಿಲ್ಲ, ಅದು ಅಪರಿಮಿತವಾಗಿರ್ತಕ್ಕಂಥದ್ದು. ಶೂನ್ಯಕ್ಕೆ ಲಿಮಿಟ್ಸ್ ಇಲ್ಲ, ಎಲ್ಲದಕ್ಕೂ ಲಿಮಿಟ್ಸ್ ಇದ್ದಾವೆ. ರಿಲಿಜನ್ ಹ್ಯಾಸ್ ಲಿಮಿಟ್ಸ್, ಲಾ ಹ್ಯಾಸ್ ಲಿಮಿಟ್ಸ್, philosophy has limits, limitations, limits of law, limits of religion, limits of philosophy, limits of science. ಎಲ್ಲವೂ ಲಿಮಿಟ್ಸ್ ಇದ್ದಾವೆ, ಎಲ್ಲದಕ್ಕೂ ಲಿಮಿಟ್ಸ್ ಇದೆ. ಶೂನ್ಯಕ್ಕೆ ಲಿಮಿಟ್ ಇಲ್ಲ. ಶೂನ್ಯ ಅಂದರೆ ಏನೀಗ? ಇವ್ಯಾವು ಇಲ್ಲದ್ದು. ಶೂನ್ಯ ಇಲ್ಲದ್ದು ಖರೆ. ಡಾಕ್ಟರ್ ಹೇಳಿದ್ರಾಗಲೇ ಟೋಟಲ್ ಎಂಪ್ಟಿನೆಸ್, ಖಾಲಿ ಅಂದರೆ ಯಾವುದರಿಂದ ಖಾಲಿ? ಅದು ಇಟ್ ಈಸ್ ಫ್ರೀ ಫ್ರಮ್ ವಾಟ್? ಆಲ್ ದೀಸ್ ಡಿಸ್ಪ್ಯಾರಿಟೀಸ್. ಶೂನ್ಯ ಯಾವ ಧರ್ಮದ್ದು ಅಂತ ಹೇಳಲಿಕ್ಕೆ ಬರುತ್ತೆ ನಮ್ಮದು? ಯಾವ ಧರ್ಮದ್ದಲ್ಲ. ಶೂನ್ಯ ಯಾವ ದೇಶದ್ದು ಅಂತ ಕೇಳ್ಬೋದು? ಯಾವ ದೇಶದ್ದು ಅಲ್ಲ. ಶೂನ್ಯವನ್ನು, ಗಣಿತದ ಶೂನ್ಯವನ್ನು ನಾವು ನೋಡಿದರೆ ಸರ್ ಹೇಳ್ದಂಗೆ, ಗಣಿತದ ಝೀರೋ ಏನಿದೆಯಲ್ಲ, ಗಣಿತದ ಝೀರೋ ಭಾರತವ್ರ ಕೊಡುಗೆ ಅಂತ ಮ್ಯಾಥಮೆಟಿಕ್ಸಿಗೆ ಕರೆದ್ರೂ ಕೂಡ ಅದು ಅಮೇರಿಕಾದಲ್ಲಿಯೂ ಅದೇ ಝೀರೋ ಬಳಸ್ತೇವೆ, ಇಂಗ್ಲೆಂಡಲ್ಲಿಯೂ ಅದೇ ಝೀರೋ ಬಳಸ್ತೇವೆ. ಜಗತ್ತಿನಲ್ಲಿ ಎಲ್ಲಿ ಮ್ಯಾಥಮೆಟಿಕ್ಸ್ ಇದೆಯೋ ಅದೇ ಝೀರೋನ ಬಳಸ್ತೇವೆ ನಾವು. ಅದಕ್ಕೆ ದೇಶದ ಮಿತಿ ಇಲ್ಲ, ಕಾಲಾತೀತ, ದೇಶಾತೀತ. ಇವ್ಯಾವೂ ಇಲ್ಲದ್ದು. ಶೂನ್ಯಕ್ಕೆ ಇವ್ಯಾವೂ ಇಲ್ಲ, ಈ ಅಂಟಿಕೆಗಳಿಲ್ಲ. ಶೂನ್ಯಕ್ಕೆ ಈ ಅಂಟಿಕೆಗಳಿಲ್ಲ, ಈ ಅಟ್ಯಾಚ್ಮೆಂಟ್ಸ್ ಇಲ್ಲ. ಇದು ಭೌತಿಕವಾಗಿ ಅರ್ಥೈಸೋದು. ಇದು ಶೂನ್ಯವನ್ನು ಈ ರೀತಿ ಭೌತಿಕವಾಗಿ ಅರ್ಥೈಸಲಿಕ್ಕೆ ಸಾಧ್ಯ ಅಂತ. ನಾನು ಇವತ್ತು ಯಾವುದನ್ನು ಡಿಟೇಲ್ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಸುಮ್ಮನೆ ಡಾಕ್ಟರ್ ಭಾಳ ತಿಳಿದವರು ಅವರು ಆ ವಿಷಯದಲ್ಲಿ. ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಅಲ್ಲಮನ ಒಂದು ವಚನ ಅನ್ನುವಂಥ ಒಂದು ವಚನವನ್ನು ಆಯ್ಕೆ ಮಾಡಿಕೊಂಡು ಭಾಳ ಅದ್ಭುತವಾಗಿ ನಮಗೊಂದು ಉಪನ್ಯಾಸ ಕೊಟ್ಟಿದ್ರು ಅವರು. ಸುಮಾರು ಒಂದು 8-10 ವರ್ಷದ ಹಿಂದುಗಡೆ ನನಗೆ ನೆನಪಿದ್ದೆ. ಅದು ನನ್ನ ಮೇಲೆ ಭಾಳ ಪರಿಣಾಮ ಬೀರಿತ್ತು. ಅದು ಇದರ ಉದ್ಘಾಟನೆಗೆ ಯಾರನ್ನು ಕರೀನೋ ಅಂತ ಮುಳ್ಕೂರು ಸರ್ ಅಂದಾಗ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಸರ್ನ ಕರೀರಿ ಅಂತ ಹೇಳಿದ್ದೆ ನಾನು. ಅಧ್ಯಕ್ಷತೆ ನಮ್ಮ ರಾಜೂರು ಸರ್, ನಮ್ಮೆಲ್ಲ ಮಾರ್ಗದರ್ಶಕರು ಅವರು. ಕರೀರಿ, ಭಾಳ ಆ್ಯಪ್ಟ್ ಆಗುತ್ತೆ ಈ ಕಾರ್ಯಕ್ರಮ ಅನ್ನುವಂಥ ಉದ್ದೇಶ ಇಟ್ಕೊಂಡು ಕರೆದ್ವಿ. ಒಬ್ಬ ವೈದ್ಯ ವಿಜ್ಞಾನಿ ಶೂನ್ಯದ ಕುರಿತು ಮಾತನಾಡ್ತಕ್ಕಂಥದ್ದು. ಯಾಕೆ ಈ ಬ್ರಹ್ಮಾಂಡ, ಈ ಸೃಷ್ಟಿಯ ರಚನೆ, ಪೃಥ್ವಿ, 5 ಭೂತಗಳಲ್ಲಿ ಪೃಥ್ವಿ ಮೊದಲನೇ ತತ್ವ. ಪೃಥ್ವಿಯ ಮೊದಲನೇ ತತ್ವದಲ್ಲಿ ಉಳಿದ ಎಲ್ಲ 5 ತತ್ವಗಳದಾವೆ. ಕೊನೆಯ ತತ್ವ ಬರೋದು ಆಕಾಶ, ಅದು ಬಯಲು ತತ್ವ ಇದೆ. 5 ತತ್ವಗಳಲ್ಲಿ ಪೃಥ್ವಿ ತತ್ವದಲ್ಲಿ ಇವೆಲ್ಲ 5 ತತ್ವಗಳದಾವೆ. ಪೃಥ್ವಿಯಲ್ಲಿ ಬಯಲಿರಬೇಕು, ಅಪ್ಪಿನಲ್ಲಿ ಬಯಲಿರಬೇಕು, ತೇಜದಲ್ಲಿ ಬಯಲಿರಬೇಕು, ವಾಯುವಿನಲ್ಲಿ ಬಯಲಿರಬೇಕು. ಬಯಲಲ್ಲದೆ ಇಲ್ಲ.
ಆ ಗುಣಗಳನ್ನು ನಾವು ಮಾಡಿದಾಗ 25 ತತ್ವಗಳು ಹೊರಬಂದಾಗ ಒಟ್ಟು ಕೊನೆಗೆ 75 ತತ್ವಗಳು ಆಗ್ತಾವೆ. ಆ 75 ತತ್ವಗಳಲ್ಲಿ ಆಕಾಶ ತತ್ವದಲ್ಲಿ ಕೊನೆಗೆ ಉಳಿದ ಇದೇ ಆಕಾಶದ 5 ತತ್ವ ಶಬ್ದ ಅಷ್ಟೇ ಉಳಿಯೋದು. ಅಲ್ಲಿ ಬಯಲಿನಲ್ಲಿ ಇವ್ಯಾವೂ ಇಲ್ಲ. ಬಯಲು ಬಿಟ್ಟಿದ್ದಿಲ್ಲ, ಪೃಥ್ವಿ ಬಯಲು ಬಿಟ್ಟಿಲ್ಲ, ಅಪ್ಪು ಬಯಲು ಬಿಟ್ಟಿಲ್ಲ. ಇವೆಲ್ಲ ಈ ಉಳಿದ 4 ತತ್ವಗಳಿಗೆ ಬಯಲು ಅವಶ್ಯ. ಬಯಲಿನಲ್ಲಿ ಇವ್ಯಾವೂ ಇಲ್ಲ ಅಂದರೆ ಏನರ್ಥ? ಬಯಲು ಇವೆಲ್ಲವನ್ನೂ ಹೊಂದ್ಕೊಂಡಿದೆ, ಪೃಥ್ವಿಯನ್ನು ಹೊಂದ್ಕೊಂಡಿದೆ, ಆಕಾಶ, ಬಯಲು ಇವೆಲ್ಲವನ್ನು, ಪೃಥ್ವಿ, ಅಗ್ನಿ, ಅಪ್ಪು, ವಾಯು, ತೇಜ ಇವೆಲ್ಲವನ್ನೂ ಒಳಗೊಂಡಿದೆ. ಆದರೆ ಬಯಲನ್ನು ಅಷ್ಟೇ ನೋಡ್ಲಿಕ್ಕೆ ಹೋದಾಗ ಅವು ಕಾಣೋದಿಲ್ಲ ನಮಗೆ. ಅಲ್ಲಿ ಆ ಬಯಲಷ್ಟೇ ಕಾಣುತ್ತೆ, ಅಲ್ಲಿ ಆ ಬಯಲಷ್ಟೇ ಕಾಣುತ್ತೆ. ಆ ಬಯಲು ಮತ್ತು ಪೃಥ್ವಿಯಲ್ಲೂ ಕಾಣುತ್ತೆ, ಆ ಬಯಲು ಮತ್ತು ಅಗ್ನಿಯಲ್ಲೂ ಕಾಣುತ್ತೆ, ಆ ಬಯಲು ಮತ್ತು ವಾಯುವಿನಲ್ಲಿ ಕಾಣುತ್ತೆ, ಆ ಬಯಲು ಮತ್ತು ನೀರಿನಲ್ಲೂ ಕಾಣುತ್ತೆ. ಬರೇ ಬಯಲಲ್ಲಿ ನೋಡ್ಲಿಕ್ಕೆ ಹೋದಾಗ ಇವು ಯಾವ 4 ಕಾಣೋದಿಲ್ಲ. ಇದು ಬಯಲು, ಶರಣರ ಬಯಲು. ಭಾಳ ಅದ್ಭುತವಾಗಿರ್ತಕ್ಕಂಥ ಶರಣರು ನಮಗೆ ದೊಡ್ಡ ತತ್ವವನ್ನು ಕೊಟ್ಟು ಹೋದರು. ಇದರ ಸ್ಥೂಲ ಪರಿಚಯ ಒಂದು 2 ನಿಮಿಷದಲ್ಲಿ ಮಾಡ್ತೇನೆ ನಾನು. ಇದನ್ನು ಕ್ರಾಂತಿ ಆದಮೇಲೆ 4 ಸಂಪಾದನೆಗಳು ಬಂದಿದ್ದಾವೆ, ಶೂನ್ಯ ಸಂಪಾದನೆ. ಸರ್ ಅದ್ರ ಬಗ್ಗೆ ಮುಂದೆ ಡಿಟೇಲ್ ಮಾತಾಡ್ತಾರೆ, ಸುಮ್ಮನೆ ನಾವು ಹೋಗಿಬಿಡ್ತೇನೆ. ಕೆಲವು 3 ವಿಷಯಗಳನ್ನು ಹಂಚ್ಕೊಂಡಂಗೆ ಆಗ್ಯದ ನಾವು. ಡಾಕ್ಟರ್ ಸರ್ ಒಂದು ವಿಷಯ ಮಾತನಾಡಿದ್ದಾರೆ, ನಾನು ಸ್ವಲ್ಪ ಮಾತಾಡ್ತೇನೆ. ಸರು ಸಮಗ್ರ ಶೂನ್ಯ ಸಂಪಾದನೆ ಸಾಹಿತ್ಯಿಕವಾಗಿ ಸಂಶೋಧಕವಾಗಿ ಹೆಂಗೆ ಬಂತು ಅನ್ನೋದನ್ನು ಮಾತನಾಡ್ತಾರೆ ಸರ್. 4 ಶೂನ್ಯ ಸಂಪಾದನೆಗಳು ಇಲ್ಲಿವರೆಗೆ ಬಂದಿದ್ದಾವೆ ಕ್ರಾಂತಿ ಆದಮೇಲೆ. ಕಾಲ 1416 ಮೊದಲನೇದ್ದು, ನಂತರ 1446 ಅಂತೂ ಕರೀತಾರೆ ಅದನ್ನು. ನಂತರ 1530ರಿಂದ 1585 ಕಾಲದಲ್ಲಿ 2ನೇ ಸಂಪಾದನೆ, ಅದು ಹಲಗೆ ದೇವನ ಶೂನ್ಯ ಸಂಪಾದನೆ. ಮೊದಲನೇದ್ದು ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಸಂಪಾದನೆ. ಈ ಹಲಗೆ ದೇವನ ಸಂಪಾದನೆಯನ್ನೇ ಕೆಂಚಿ ವೀರನ್ ಒಡೆಯರ ಸಂಪಾದನೆ ಅಂತೂ ಕರೀತಾರೆ. 2 ಒಂದೇ ಅನ್ನುವಂಥ ಸಂಶೋಧಕರು ಇದಿದೆ. ಇನ್ನು ಕೆಂಚಿ ವೀರನ್ ಒಡೆಯರದು ಸಪ್ರೇಟ್ ಸಿಕ್ಕಾಗ ಅದು 5 ಸಂಪಾದನೆಗಳಾಗ್ತವೆ ಅಂತಕ್ಕಂಥ ಒಂದು ಕನ್ಕ್ಲೂಷನಿಗೆ ಬಂದಿದ್ದಾರೆ. 3ನೇ ಸಂಪಾದನೆ ಗೊಂಬಳಾಪುರದ ಸಿದ್ಧಲಿಂಗೇಶ್ವರ ಸಂಪಾದನೆ ಅಂತ ಬಂತು. ಅದು 1580 ಕಾಲಘಟ್ಟದಲ್ಲಿ ಬಂದಿದೆ. ಭಾಳ ಪ್ರಸಿದ್ಧಿ ಪಡೆದಂಥ ಸಂಪಾದನೆ ಶ್ರೀ ಗೋಳೂರು ಸಿದ್ಧಲಿಂಗ ವೀರನ್ನೊಡೆಯರ ಸಂಪಾದನೆ. ಅದು ಕೊನೆಗೆ ಬಂದಿದ್ದು, ಸಂಪಾದನೆಯಲ್ಲಿ ಇದು ಕೊನೆಗೆ ಬಂದಿದ್ದು. ಅದು 1616 ಕಾಲ ಹೇಳ್ತಾರೆ. ಆದರೆ ಇವೆಲ್ಲ ತಾಡೋಲೆಗಳಲ್ಲಿ ಇದ್ದಂಥ ಗ್ರಂಥಗಳು. ಆದರೆ ಪ್ರಥಮ ಬಾರಿಗೆ ಸಂಪಾದನೆಯಲ್ಲಿ ಕೊನೆಯ ಸಂಪಾದನೆ ಆಗಿದ್ದರೂ ಕೂಡ ಪ್ರಕಟಣೆಯಲ್ಲಿ ಇದೇ ಮೊದಲಾಗಿದ್ದಕ್ಕೆ 1930ರಲ್ಲಿ ಪ್ರಥಮವಾಗಿ ಪ್ರಕಟಣೆಗೊಂಡಿತು. ಪಗು ಹೊಳಕಟ್ಟಿಯವರು ಇದನ್ನು ಪ್ರಕಟಣೆ ಮಾಡ್ತಾರೆ. ಪ್ರಕಟಣೆ ಇದರ ನಂತರ ಸಂಶಿ ಬೂಸ್ನೂರು ಮಠರು ತೊಗೊಂಬರ್ತಾರೆ. ಆ ನಂತರದಲ್ಲಿ 2-3 ಶೂನ್ಯ ಸಂಪಾದನೆಗಳು ನಮಗೆ ಬರ್ತವೆ. ಒಟ್ಟು ಈ 4 ಸಂಪಾದನೆಗಳನ್ನು ಕೂಡಿಸಿದಾಗ ನಮಗೆ 2031 ವಚನಗಳು ಲಭ್ಯ ಆಗ್ತವೆ. 2031. ಈಗ ವಚನ ಸಂಪುಟದಲ್ಲಿ 20,000ಕ್ಕಿಂತ ಅಧಿಕ ವಚನಗಳು ನಮ್ಮ ಜೊತೆಗಿದ್ದಾವೆ. ಆದರೆ ಈ ಶೂನ್ಯ ಸಂಪಾದನೆಗಳಲ್ಲಿ ನಮಗೆ ಕಂಡುಬರೋದು 2031 ವಚನಗಳು ಬರ್ತವೆ. ವಿಶೇಷವಾಗಿ ಗೋಳೂರು ಸಿದ್ಧ ವೀರನ್ನೊಡೆಯರ ಶೂನ್ಯ ಸಂಪಾದನೆಯಲ್ಲಿ ನಾವೇನೀಗ ಉಪನ್ಯಾಸಕ್ಕೆ ಆಯ್ದುಕೊಂಡಿದ್ದೇವೆ. ಈ ಸಂಪಾದನೆಯಲ್ಲಿ ಒಟ್ಟು ನಮಗೆ ಇರ್ತಕ್ಕಂಥ ವಚನಗಳು ಅಂದರೆ 1430 ವಚನಗಳು ಸಿಗುತ್ತವೆ. 1430 ವಚನ, 21 ಸ್ವರವಚನಗಳು ಸಿಗುತ್ತವೆ. ಇದರ ಜೊತೆಗೆ 33 ವಚನಕಾರರು ಬರ್ತಾರೆ ಇಲ್ಲಿ. ವಚನಕಾರ್ತಿಯರು ಅಂದರೆ ಈ ಶೂನ್ಯ ಸಂಪಾದನೆ ಅಭ್ಯಾಸ ಮಾಡಿದಾಗ ನಮಗೆ 33 ವಚನಕಾರ್ತಿಯರು ಸೇರಿ ಒಟ್ಟು 1430 ವಚನಗಳು ನಮಗೆ ಬೆಳಕನ್ನು ಕೊಡ್ತಕ್ಕಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಗ್ರಂಥ. ಇನ್ನು ಹಳಕಟ್ಟಿ ಶರಣರು ಇದನ್ನು ಸಂಪಾದನೆ ಮಾಡಿದ ಮೇಲೆ ಇದರ ಮೇಲಿನ ಅಭಿಪ್ರಾಯ ಕೊಡ್ತಾರೆ. ಇದು ಭಾಳ ಮಹತ್ವದ್ದಾಗಿ ನಾವು ತಿಳ್ಕೋಬೇಕು. ನಾವು ಅಭ್ಯಾಸಿಗರಾಗಿ ಶೂನ್ಯ ಸಂಪಾದನೆಯನ್ನು ಅಭ್ಯಾಸ ಮಾಡೋ ಒಂದು ಅಭ್ಯಾಸಿಗರಾಗಿ ನಾವು ಹಳಕಟ್ಟಿ ಶರಣರು 1930ರಲ್ಲಿ ಏನು ಇದನ್ನು ಪ್ರಕಟಣೆ ಮಾಡಿದರು, ಗೋಳೂರು ಸಿದ್ಧವೀರಣ್ಣ ಒಡೆಯರ ಸಂಪಾದನೆಯನ್ನು. ಅದರ ನಂತರ ನಮಗೆ ಬೂಸ್ನೂರು ಮಠರು ಕೊಟ್ಟರು. ಅದರ ನಂತರ ಪರಿಷ್ಕರಣೆ ಮಾಡಿ ಇತ್ತೀಚೆಗೆ ನಮಗೆ ಕಲಬುರ್ಗಿ ಸರು ಮತ್ತು ರಾಜೂರು ಸರು ಭಾಳ ಉತ್ತಮವಾಗಿರ್ತಕ್ಕಂಥ ಉತ್ಕೃಷ್ಟ ಪರಿಷ್ಕರಣೆ ಮಾಡಿ ನಮಗೆ ನಮ್ಮ ಕೈಯಲ್ಲಿ ಒಂದು
ಗ್ರಂಥವನ್ನು ಕೊಟ್ಟಿದ್ದಾರೆ. ಅದನ್ನೇ ನಾವೀಗ ನಾಳೆ ಉಪನ್ಯಾಸಕ್ಕೆ ಆ ಗ್ರಂಥವನ್ನೇ ಬಳಸ್ತಕ್ಕಂಥದ್ದು, ಉಪಯೋಗ ಮಾಡ್ತಕ್ಕಂಥದ್ದು, ರೆಫರ್ ಮಾಡ್ತಕ್ಕಂಥದ್ದು. ಈ ಶೂನ್ಯ ಸಂಪಾದನೆ ಕುರಿತು 2 ಸಾಲನ್ನು ಹಳಕಟ್ಟಿ ಸರ್ ಹೇಳ್ತಾರೆ. ಇದು ಒಂದು ಸುಂದರವಾದ ಲಿಂಗಾಯತ ಅಂತಕ್ಕಂಥ ಫಿಲಾಸಫಿ ಅನ್ರಿ, ಅಥವಾ ಧರ್ಮ ಅನ್ರಿ, ಅಥವಾ ಈ ಧರ್ಮ ಮಂದಿರಕ್ಕೆ, ಇದನ್ನು ಮಂದಿರ ಅಂತ ಕರೀತಾರೆ ಅವರೇ ಬಳಸಿದ ಶಬ್ದ. ಪ್ರಕಾಶಮಾನವಾದ ಕಳಶ ಯಾವುದಾದ್ರೂ ಇದ್ದರೆ ಅದು ಶೂನ್ಯ ಸಂಪಾದನೆ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಇದು ಲಿಂಗಾಯತ ಧರ್ಮ ತತ್ವಗಳನ್ನು ಬೋಧಿಸುವ ಒಂದು ಸುಂದರವಾದ ಧರ್ಮ ಗ್ರಂಥವಾಗಿದೆ. ಬೇರೆ ಧರ್ಮ ಗ್ರಂಥದ ಅವಶ್ಯಕತೆ ಇಲ್ಲ ಅನ್ನುವಂಥ. ಇಲ್ಲಿ ನಮ್ಮ ಎಲ್ಲ ಆಚರಣೆಗಳು ಹೇಗಿರಬೇಕು ಅನ್ನೋದನ್ನು 21 ಪ್ರಸಂಗಗಳು, ಅದಕ್ಕೆ ಸಂಪಾದನೆ ಅಂತ ಕರೀತಾರೆ. 21 ವಿವಿಧ ಪ್ರಸಂಗಗಳು ನಮಗೆ ಇಷ್ಟಲಿಂಗ ಯೋಗದ ತತ್ವವನ್ನು ಹೇಳ್ತವೆ, ಕಾಯಕ ತತ್ವವನ್ನು ಹೇಳ್ತವೆ, ದಾಸೋಹ ತತ್ವವನ್ನು ಹೇಳ್ತವೆ. ಇನ್ನುಳಿದ ಎಲ್ಲ ಸಾಮಾಜಿಕ ಧಾರ್ಮಿಕ ಮೌಲ್ಯಗಳನ್ನು ಒಳತಕ್ಕಂಥ ಎಲ್ಲ ತತ್ವಗಳು ಈ 21 ಪ್ರಸಂಗಗಳಲ್ಲಿ ನಮಗೆ ನಮ್ಮ ಆಚರಣೆಗಳು, ದಿನನಿತ್ಯದ ಆಚರಣೆಗಳು ಹೇಗಿರಬೇಕು ಅನ್ನೋದನ್ನು ಈ ಶೂನ್ಯ ಸಂಪಾದನೆ ಗ್ರಂಥದಿಂದ ನಾವು ಕಲಿಬೋದು. ಹೀಗಾಗಿ ಇದು ಲಿಂಗಾಯತ ಧರ್ಮದ ಗ್ರಂಥ ಅಂತ ಅನ್ನಲಿಕ್ಕೆ ಏನು ಅಡ್ಡಿ ಇಲ್ಲ, ಇದೇ ಗ್ರಂಥ ಅಂತ ಹಳಕಟ್ಟಿ ಶರಣರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದನ್ನು ರಚಿಸಿದ ಪದ್ಧತಿ ಬಗ್ಗೆನೂ ಒಂದು ಮಾತು ಹೇಳ್ತಾರೆ ಅವರು, ಹಳಕಟ್ಟಿ ಶರಣರು. ಏನಂದರೆ ಇದು ಒಂದು ಹೊಸ ಮಾದರಿಯ ರಚನೆ ಅಂತ ಕರೆದರು ಅವರು. ಇದನ್ನೇ ಗ್ರೀಸ್ ದೇಶದಲ್ಲಿ, ಅಂದರೆ ಗ್ರೀಕ್ ಫಿಲಾಸಫಿಕ್ ಥಿಂಕರ್ಸ್ ಏನಿದ್ರಲ್ಲ, ಅಲ್ಲಿ ಸಾಕ್ರೆಟಿಸ್, ಪ್ಲೇಟೋ ಅಂತಕ್ಕಂಥ ತತ್ವಜ್ಞಾನಿಗಳೇನಾಗಿ ಹೋದ್ರಲ್ಲ, ಅವರ ವಿವೇಚನಾ ಪದ್ಧತಿ ಏನಿತ್ತಲ್ಲ, ಡೈಲಾಗ್ ರೂಪದಲ್ಲಿ ಏನು ಅವ್ರು ಹೇಳಿದ್ರಲ್ಲ, ನಮಗೆ ಯಾರೋ ಒಂದು ಕೇಳೋದು, ಪ್ರಶ್ನೆ ಕೇಳೋದು, ಹೇಳೋದು ಏನು ನಡೀತಿತ್ತಲ್ಲ, ಅದು ಭಾಳ ಪ್ರಸಿದ್ಧಿ ಪಡೆದಂಥ ಒಂದು ಪದ್ಧತಿಯಾಗಿತ್ತು. ಅದೇ ಪದ್ಧತಿಯನ್ನು ಹೋಲುವಂತಹ ಒಂದು ವಿಶಿಷ್ಟ ರೂಪವಾಗಿರ್ತಕ್ಕಂಥ ಒಂದು ಗ್ರಂಥ ಇದು. ಅದಕ್ಕೆ ಅವ್ರು ಹೇಳಿದರು, ಸಿದ್ಧವೀರನ್ ಒಡೆಯರ ಬಗ್ಗೆ ಹೇಳಿದರು ಅವರು. ಸಿದ್ಧವೀರನ್ ಒಡೆಯರನ್ನು ನಾವು ಕರ್ನಾಟಕದ ಪ್ಲೇಟೋ ಎಂದು ಕರೆಯಬಹುದು ಅನ್ನತಕ್ಕಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದರು. ಇದು ನನ್ನ ವಾಕ್ಯಗಳಲ್ಲ, ಇವು ಹಳಕಟ್ಟಿ ಶರಣರೇ ತಮ್ಮ ಬರವಣಿಗೆಯಲ್ಲಿ ಬರೆದಂಥ, ಅದನ್ನು ಈ ಪುಸ್ತಕದಲ್ಲಿಯೂ ರೆಫರ್ ಮಾಡಿದ್ದಾರೆ ಸರ್ ಆ ಮಾತುಗಳನ್ನು ಅಂತಕ್ಕಂಥದ್ದು. ಇದನ್ನು ನಾವು ಮುಂದೆ ಜೋಳದಾಸಿ ದೊಡ್ಡನಗೌಡರು ಗಮಕಿಗಳಾಗಿದ್ದರು. ಅವರು ಅದ್ಭುತವಾಗಿ ಈ ಶೂನ್ಯ ಸಂಪಾದನೆಯನ್ನು ಏನೋ ಎಲ್ಲ ಕನ್ನಡ ನಾಡಿನಲ್ಲಿ ಸಂಚರಿಸಿ, ವಿಶೇಷವಾಗಿ ಧಾರವಾಡದ ಮೃತ್ಯುಂಜಯಪ್ಪಗಳು ನಮ್ಮ ಜೋಳದಾಸಿ ದೊಡ್ಡನಗೌಡರ ಕಡೆಯಿಂದ ಎಲ್ಲ ಮಠಮಾನ್ಯಗಳಲ್ಲಿ ಈ ಶೂನ್ಯ ಸಂಪಾದನೆಯ ಪ್ರಸಂಗಗಳನ್ನು ಹೇಳಿಸುವಂಥ ಕೆಲಸ ಮಾಡಿದರು. ಗಮಕದಲ್ಲಿ ಭಾಳ ಚೆನ್ನಾಗಿ ನಮ್ಮ ಜೋಳದಾಸಿ ದೊಡ್ಡನಗೌಡರು ಹೇಳಿದ್ರು, ಮತ್ತು ಮುಖಾಂತರ ಅದನ್ನು ಮತ್ತೆ ಬರೆದ್ರು ಅವರು. ಅದಕ್ಕೆ ಬಯಲಗಳಿಕೆಯ ಬೆಳಗು ಅಂತಕ್ಕಂಥ ಒಂದು ಪುಸ್ತಕ, ಅದು ವಿವರಣಾತ್ಮಕವಾಗಿ ಬಂದಂಥ ಪುಸ್ತಕನೂ ಹೌದು. ಮುಂದೆ ಜಚನಿಯವರು ಇದರ ಬಗ್ಗೆ ಬರೆದರು. ತದನಂತರದಲ್ಲಿ ಇಂಗ್ಲೀಷ್ ಅನುವಾದ ಆಯಿತದು. ಆಮೇಲೆ 2004ರಲ್ಲಿ ಬೆಳದಾಳ ಶರಣರು ಶೂನ್ಯ ಸಂಪಾದನೆ ರಹಸ್ಯ ಅಂತಕ್ಕಂಥ ಒಂದು ಪುಸ್ತಕವನ್ನು 4 ಸಂಪುಟದಲ್ಲಿ ಶೂನ್ಯ ಸಂಪಾದನೆ ಬಗ್ಗೆ ಬರೆದರು. ಹೀಗೆ ಭಾಳಷ್ಟು ಸಾಹಿತ್ಯಿಕವಾಗಿ ಕೆಲಸ ಈ ಒಂದು ಈ ಗ್ರಂಥದ ಮೇಲೆ ಇಲ್ಲಿವರೆಗೆ ಆಗಿದೆ ಅಂತಕ್ಕಂಥದ್ದು. ಇದು ಶೂನ್ಯ ಸಂಪಾದನೆಯಿಂದ ಶ್ರೀಮಂತ ಆಗ್ತಾನಲ್ಲ, ಈ ಶೂನ್ಯವನ್ನು ಸಂಪಾದನೆ ಮಾಡಿದಂಥ ವ್ಯಕ್ತಿ ಶ್ರೀಮಂತ ಆಗ್ತಾನೆ. ಈ ಹಣವನ್ನು ಸಂಪಾದನೆ ಮಾಡಿದಂಥ ವ್ಯಕ್ತಿ ಹಣವಂತ ಆಗ್ತಾನೆ. ಗುಣವನ್ನು ಸಂಪಾದನೆ ಮಾಡಿದಂಥ ವ್ಯಕ್ತಿ ಗುಣವಂತ ಆಗ್ತಾನೆ. ಇನ್ನು ಈ ಶೂನ್ಯ ತತ್ವ ಇದೆ, ಈ ಶೂನ್ಯವನ್ನು ಸಂಪಾದನೆ ಮಾಡಿದಂಥ ವ್ಯಕ್ತಿ ಹೆಂಗಿರ್ತಾನೆ, ಆತನ ಲಕ್ಷಣಗಳೇನು? ಹಣ ಗಳಿಸಿದಂಥ ವ್ಯಕ್ತಿ ಹೆಂಗಿರ್ತಾನೆ, ಅವನ ಲಕ್ಷಣಗಳೇನಂದ್ರೆ ದೊಡ್ಡ ಬಂಗ್ಲೆ ಕಟ್ಟಿಸಿರ್ತಾನೆ, 1 ಬಿಟ್ಟು 2 ಕಾರ್ ಇಟ್ಟಿರ್ತಾನೆ, ಆಳು ಕಾಳುಗಳಿರ್ತಾವೆ, ಮೈ ಮೇಲೆ ವಜ್ರ ವೈಡೂರ್ಯಗಳ ಧಾರಣೆ ಆಗಿರ್ತೈತಿ. ನೋಡಿದ ತಕ್ಷಣ ಅವ ಶ್ರೀಮಂತ ಅಂತ ನಾವು ಕರಿಬೋದು. ಈ ಶೂನ್ಯವನ್ನು ಸಂಪಾದನೆ ಮಾಡಿದಂಥ ಒಬ್ಬ ಶರಣ ಅಥವಾ ವ್ಯಕ್ತಿ, ಆತನ ಲಕ್ಷಣಗಳು ಏನು ಅಂತಂದರೆ, ಸ್ಫಟಿಕದ ಘಟದಂತೆ ಒಳಹೊರಗಿಲ್ಲ ನೋಡ, ವಿಗಡ ಚರಿತ್ರಕ್ಕೆ ಬೆರಗಾದನು, ನೋಡುವರೇ ಕಾಣಬರುತ್ತದೆ, ಮುಟ್ಟುವರೇ ಕೈಗೆ ಸಿಲುಕದು. ನೋಡ್ಲಿಕ್ಕೆ ಕಾಣ್ತತಿ, ಕಂಡಾರಂತ ಮುಟ್ಟಕ್ಕೆ ಹೋದ್ರೆ ಕೈ ಸಿಗೋದು. ಇದು ಬಯಲು ತತ್ವ ಅಂತಕ್ಕಂಥ. ಆಕಾರವ ನಿರಾಕಾರ ನುಂಗಿ ಬಯಲು,
ಆಕಾರವ ನಿರಾಕಾರವ ನುಂಗಿ ಬಯಲ ಸಮಾಧಿಯಲ್ಲಿ ಸಿಕ್ಕಿತ್ತು ನೋಡ್ರಿ. ಅದೆಲ್ಲಿ ಸಿಕ್ತು ಮುಂದಂದರೆ ಈ ಆಕಾರ ನಿರಾಕಾರ ನುಂಗ್ತು. ಆ ನುಂಗಿದ್ದು ಮುಂದೆ ಎಲ್ಲಿ ಸಿಕ್ತಂದ್ರೆ ಬಯಲ ಸಮಾಧಿಯಲ್ಲಿ ಸಿಕ್ಕಿತ್ತು ನೋಡಿ. ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ದರ್ಶನದಿಂದ ಅಮೃತಹಾರವಾಯಿತು ಬೆರೆಸಿಡೆನೆಂತೋ ಗುಹೇಶ್ವರ ಅಂತಕ್ಕಂಥ ಒಂದು ವಚನ. ಅದು ಕಾಣಬಾರದ ಕಾಯ. ಈ ಶೂನ್ಯ ಸಂಪಾದನೆ ಮಾಡಿದಂಥ ವ್ಯಕ್ತಿ ಹೆಂಗಿರ್ತಂದ್ರೆ ಕಾಣಬಾರದ ಕಾಯ ಅಂದರೆ ಶರೀರ, ನೋಡಬಾರದ ತೇಜ. ಆ ತೇಜವನ್ನು ನಮ್ಮ ಕಣ್ಣಿಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸೂರ್ಯಪ್ರಕಾಶಕ್ಕಿಂತಲೂ ಪ್ರಕಾಶಮಾನವಿರ್ತಕ್ಕಂಥ ವಿಪರೀತದ ಬೆಳಕು ಅದು ವಿಪರೀತದ ಬೆಳಕು. ಅದು ಉಪಮಿಸಬಾರದ ನಿಲುವು ಅನಿಮಿಷ ಯೋಗಿಯ ಕಂಡು ನುಡಿದ ಮಾತಿದು. ಆತ ಶೂನ್ಯ ಸಂಪಾದನೆ ಮಾಡಿಕೊಂಡಂಥ ತನ್ನ ಗುರುವಿನ ಬಗ್ಗೆ ಹೇಳ್ತಾನೆ. ಕಂಗೆ ಕಾಂಬಡೆ ರೂಪಲ್ಲ, ಕಣ್ಣಿಗೆ ಕಂಡೈತೆ ಅಂದ್ರೆ ಅದು ರೂಪಲ್ಲ ಅಂತದು. ಕೈಗೆ ನಿಲುಕುವಡೆ ದೇಹಿ ಅಲ್ಲ, ಕೈಗೆ ಸಿಕ್ಕೈತೆ ಅಂದ್ರೆ ದೇಹಿ ಅಲ್ಲ ಅದು. ನಡೆದಡೆ ಗಮನಿಯಲ್ಲ, ನುಡಿದಂತೆ ವಾಚಾಳನಲ್ಲ, ನುಡಿದರೂ ವಾಚಾಳನಲ್ಲ. ನಿಂದಿಸಿದವರಿಗೆ ಹಗೆಯಲ್ಲ, ಹೊಗಳಿದವರಿಗೆ ಕಳೆಯಲ್ಲ. ಗುಹೇಶ್ವರನ ನಿಲುವು ಮಾತಿಗೆ ಸಿಲುಕುವುದೇ ಸಿದ್ದರಾಮಯ್ಯ ಅಂತಕ್ಕಂಥ ಮಾತು. ಆತನು ಕಣ್ಣಿಗೆ ಕಂಡರೂ ರೂಪವನ್ನು ಧರಿಸಿದವನಲ್ಲ, ಕೈಗೆ ನಿಲುಕಿದರೂ ದೇಹಿಯಲ್ಲ. ಅವರು ನಡೆದರೂ ನಿರ್ಗಮನ, ನುಡಿದರೂ ನಿಶ್ಶಬ್ದ. ಅವನು ಸಾಕಾರನಲ್ಲ, ನಿರಾಕಾರನಲ್ಲ, ಆದಿಯಲ್ಲ, ಅನಾದಿಯಲ್ಲ, ಇಹದವನಲ್ಲ, ಪರದವನಲ್ಲ, ಪೂಜ್ಯನಲ್ಲ, ಪೂಜಕನಲ್ಲ. ಹೀಗೆ ಏನೂ ಅಲ್ಲದವನು ಅಲ್ಲಯ್ಯ, ಆದರೂ ಎಲ್ಲವನ್ನೂ ಒಳಗೊಂಡ ಶೂನ್ಯಮೂರ್ತಿ ಅಂತಕ್ಕಂಥದ್ದು. ಇಲ್ಲಿಗೆ ಸಾಕನ್ನಿಸ್ತದೆ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನಮಸ್ಕಾರ. ಶೂನ್ಯ ಸಂಪಾದನೆ ಕುರಿತು ಅದ್ಭುತವಾಗಿ ಪ್ರಾಸ್ತಾವಿಕ ನುಡಿಯನ್ನು ನುಡಿದಂಥ ಡಾಕ್ಟರ್ ಶಂಭು ಹೆಗಡ ಅವರಿಗೆ ಶರಣಾರ್ಥಿ. ಈಗ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷನ ವಹಿಸಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ರಾಜುರವರಿಂದ ಅಧ್ಯಕ್ಷೀಯ ಭಾಷಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿ ಮತ್ತು ಬಸವ ಕೇಂದ್ರ ಸಂಯುಕ್ತವಾಗಿ ನಡೆಸಿರುವಂಥ ಈ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ಇವತ್ತು ಶೂನ್ಯ ಸಂಪಾದನೆಯನ್ನು ಕುರಿತು ಒಂದು ಮಾಲಿಕೆಯನ್ನು ಉದ್ಘಾಟನೆ ಮಾಡುವಂಥ ಒಂದು ಪ್ರಕ್ರಿಯೆ ಈಗ ನಡೀತಾ ಇದೆ. ಬಸವ ಸಮಿತಿ ಆನ್ಲೈನ್ ಅರಿವಿನ ಮನೆಯ ಮೂಲಕ ಇದುವರೆಗೆ ಒಬ್ಬೊಬ್ಬ ವಿದ್ವಾಂಸರನ್ನು, ಚಿಂತಕರನ್ನು ಕರೆಸಿ ಒಂದೊಂದು ವಿಷಯದ ಬಗ್ಗೆ ಉಪನ್ಯಾಸ ಮಾಡಲಿಕ್ಕೆ ಅಥವಾ ಚಿಂತನೆ ಮಾಡಲಿಕ್ಕೆ ಇಲ್ಲಿ ಅನುವು ಮಾಡಿಕೊಡ್ತಿತ್ತು. ಇವತ್ತೊಂದು ಹೊಸ ಉಪಕ್ರಮ ಅಥವಾ ಹೊಸ ವಿಚಾರವನ್ನು ಮಾಡುವ ಮೂಲಕ ಶೂನ್ಯ ಸಂಪಾದನೆ ಅನ್ನುವಂಥ ಒಂದು ಗ್ರಂಥವನ್ನೇ ಕುರಿತು ನಿರಂತರವಾಗಿ 15-20 ಅಥವಾ ಅದು ಮುಗಿಯುವವರೆಗಿನ ಉಪನ್ಯಾಸ ಏರ್ಪಡಿಸಲಿಕ್ಕೆ ಒಂದು ಯೋಜನೆಯನ್ನು ಹಾಕಿದ್ದು ಭಾಳ ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಕ್ಕೂ ಮೊದಲು ಒಂದು ಇಂಥದ್ದು ನಡೆದಿತ್ತು. ಕರ್ಣಹಾಸಿಗೆಯ ಬಗ್ಗೆ ಎಷ್ಟಾಗಿದೆ? 40 ಉಪನ್ಯಾಸಗಳನ್ನು ಈ ವೇದಿಕೆಯ ಮೂಲಕ ಆಯೋಜಿಸಿದ್ದನ್ನು ನಾವು ನೋಡಿದ್ದೀವಿ. ಅದರ ಮುಂದುವರಿಕೆ ಅಂತ ಇದಕ್ಕೆ ಅನ್ನೋನು ನಾವು. ಇದೊಂದು 2ನೇ ರೀತಿಯ ಕಾರ್ಯಕ್ರಮ, ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆ. ಇದಕ್ಕೆ ನಾವು ಪ್ರವಚನ ಅನ್ನೋದಿಲ್ಲ,
ಮಠದೊಳಗೆ ನಡೀತಿರ್ತಾವ ಪುರಾಣ ಪ್ರವಚನಗಳು. ಈ ಆನ್ಲೈನ್ನಲ್ಲಿ ನಡೆಯುವೆಲ್ಲ ಈ ಚಿಂತನ ಪರವಾದಂಥ ವಿವೇಚನೆಗಳು ಮತ್ತು ಅನುಭವದ ಒಂದು ಚಿಂತನೆಗಳು ಅಂತ ನಾನು ತಿಳ್ಕೊಂಡಿದ್ದೇನೆ. ಪುರಾಣಕ್ಕೂ ಪ್ರವಚನಗೂ ಚಿಂತನೆಗೂ ವ್ಯತ್ಯಾಸ ಅದ ಅನ್ನೋದು ತಮಗೆಲ್ಲ ಗೊತ್ತಿದ್ದಂತೆ. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು ತುಂಬ ಮೌಲಿಕವಾದಂಥ ಮಾತುಗಳನ್ನು ಹೇಳುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಮುಳುಕೂರವರು ಕುಲಕರ್ಣಿಯವರ ಬಗ್ಗೆ ಅಂದರೆ ಅವರ ಬಹುಮುಖ ಕಾರ್ಯ ಸಾಧನೆಯ ಬಗ್ಗೆ ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರು ಡಾಕ್ಟರ್ ಆಗಿದ್ದುಕೊಂಡು ಪರಿಸರವನ್ನು, ಸಾಹಿತ್ಯವನ್ನು, ಸಂಸ್ಕೃತಿಯನ್ನು, ಧರ್ಮವನ್ನು ಕುರಿತು ಚಿಂತನೆ ಮಾಡುವಂಥ ಮತ್ತು ಅದನ್ನು ಪ್ರಸಾರಗೊಳಿಸ್ತಕ್ಕಂಥ ಒಂದು ದೊಡ್ಡ ಕೆಲಸದೊಳಗೆ ಅವರು ತೊಡಗಿಕೊಂಡದ್ದನ್ನು ನೋಡಿದರೆ ಹೀಗೂ ಇರಬಹುದಾ, ಇಂಥವರು ಇರಬಹುದಾ ಅನ್ನುವಂಥ ಒಂದು ಆಶ್ಚರ್ಯ ನಮಗೆಲ್ಲ ಉಂಟಾಗುತ್ತೆ. ಯಾಕಂದರೆ ಡಾಕ್ಟರ್ ಕೆಲಸ ಏನು ಅಂದರೆ ದುಡ್ಡು ಗಳಿಸೋದು, ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟೋದು. ಈ ಡಾಕ್ಟರ ಬೇರೆ ಕೈಲಿ ಕಳ್ಕೊಂಡು ಏನೇನೋ ಕೆಲಸ ಮಾಡೋದು. ಅದಕ್ಕೆ ನನಗೆ ವಿಚಿತ್ರ ಅನಿಸೋದು ಈ ಡಾಕ್ಟರ್ ನೋಡಿ ಅಂತ. ಇಂಥವ್ರು ಅದಾರ ಅಂತ ಆಶ್ಚರ್ಯ ಅಂತ ಅನಿಸುತ್ತೆ. ಹೆಗಡೆಯವರು ಹೇಳಿದರು, 3 ಜನ ಬೇರೆ ಬೇರೆ ರೀತಿಯ ವಿಷಯವನ್ನು ಹಂಚ್ಕೊಂಡಿದ್ದೀವಿ ಅಂತ. ಸರಿನೇ. ಇದು ಆರಂಭದ ದಿನ ಆಗಿರೋದರಿಂದ ಇಲ್ಲಿ ಭಾಳ ಸಂಕ್ಷಿಪ್ತವಾಗಿ ಕೆಲವು ಮಾತುಗಳನ್ನು ಹೇಳೋದು ಮಾತ್ರ ಮುಖ್ಯ ಆಗುತ್ತೆ ಅನ್ನುವಂಥ. ಕುಲಕರ್ಣಿಯವರು ಶೂನ್ಯದ ಅರ್ಥವನ್ನು ಬಹಳಷ್ಟು ಅದರ ವಿಸ್ತಾರವನ್ನು, ಅದರ ಒಳಾರ್ಥವನ್ನು, ಅದರ ಬದುಕಿನ ಸಂಬಂಧವನ್ನು ಕೆಲವೇ ಮಾತಿನಲ್ಲಿ ಹೇಳಿದ್ರೂ ಕೂಡ ಅದು ನಾವು ಇದುವರೆಗೆ ಏನು ತಿಳ್ಕೊಂಡಿದ್ವಿ ಅಂದ್ರೆ 2 ಅರ್ಥ ಶೂನ್ಯಕ್ಕದ. ಒಂದು ಏನು ಇಲ್ಲದ್ದು, ಇನ್ನೊಂದು ಎಲ್ಲವನ್ನು ಒಳಗೊಂಡದ್ದು. ನಾವಿಷ್ಟೇ ಹೇಳ್ಕೊತಾ ಹೊಟ್ಟಿದ್ವಿ. ಅವ್ರು ಹೇಳಿದಂಥ ಒಂದು ವಿಶೇಷ ಮಾತು ಏನು ಅಂತಂದ್ರೆ, ಶೂನ್ಯ ಅಂದ್ರೆ ಸಮಾನತೆಯ ತತ್ವ. ಶರಣರು ಮಾಡಿದ್ದೇನು ಅಂದ್ರೆ ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ ಅನ್ನುವಂಥ ಹಿನ್ನೆಲೆ ಒಳಗೆ ಈ ಮಾನವ ಕಲ್ಯಾಣದ ಒಂದು ಮಹಾಮಣಿಹವನ್ನು ಹೊತ್ಕೊಂಡು ಅವ್ರು ಬಂದು ಆ ಕೆಲಸ ಮಾಡಿ ಹೋದರು. ಈ ಶೂನ್ಯ ಅನ್ನೋ ಪದದೊಳಗೂ ಅದು ಅಡಕಾಗ್ಯದ ಅನ್ನೋದನ್ನು ತೆರೆದು ತೋರಿಸಿದಂಥ ಮೊದಲ ವ್ಯಕ್ತಿ ಸಂಜೀವ್ ಕುಲಕರ್ಣಿ ಅವರು. ಹೌದು, ಇದನ್ನು ಪ್ರಾಂಜಲ ಮನಸ್ಸಿನಿಂದ ಒಪ್ಕೊಳ್ಬೇಕಾದದ್ದೇನೆ. ಅವರು ಅದನ್ನು ವಿಸ್ತರಿಸಿ ಹೇಳಿದರು. ಶೂನ್ಯ ಅದು ಯಾವ ಧರ್ಮಕ್ಕೂ ಸಂಬಂಧ ಇಲ್ಲ, ಯಾವ ದೇಶಕ್ಕೂ ಸಂಬಂಧ ಇಲ್ಲ, ಯಾವ ವ್ಯಕ್ತಿಗೂ ಸಂಬಂಧ ಇಲ್ಲ, ಅದು ಎಲ್ಲರಿಗೂ ಸಂಬಂಧಿಸಿದ್ದು ಅಂತ. ಅಂದರೆ ಸಮಾನತೆಯ ತತ್ವ ಆ ಶೂನ್ಯದೊಳಗೆ ಅದು ಅನ್ನೋದನ್ನು ಶರಣರು ಕಂಡಿದ್ರು. ಆ ಹಿನ್ನೆಲೆ ಒಳಗೆ ಅದನ್ನು ಹೇಳಿ ಹೋದರು. ಅದನ್ನು ಇವತ್ತಿವರು ಗುರುತಿಸ್ಕೊಟ್ರು. ಹೆಗಡೆಯವರು ತಮಗೆಲ್ಲ ಗೊತ್ತಿದ್ದ ಹಾಗೆ ಇದುವರೆಗೆ ಅನೇಕ ಅವರ ಉಪನ್ಯಾಸಗಳನ್ನು ತಾವು ಕೇಳಿದ್ದೀರಿ. ಶರಣತತ್ವವನ್ನು ಬಹಳ ಪ್ರೀತಿಯಿಂದ ಅಧ್ಯಯನ ಮಾಡಿದವರು, ಮನನ ಮಾಡಿಕೊಂಡವರು, ಆತ್ಮಸಾತ್ ಮಾಡಿಕೊಂಡು ಅದನ್ನು ಬಹಳಷ್ಟು ಆತ್ಮೀಯವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಕೋತಾ ಬಂದಂಥವ್ರು.
ಇವತ್ತು ಈ ಶೂನ್ಯ ಸಂಪಾದನೆ ಕುರಿತು ಅವ್ರು ಹೇಳಿದಂಥ ಪ್ರಾಸ್ತಾವಿಕ ಮಾತುಗಳು ಅವ್ರ ಮುಂದಿನ ಉಪನ್ಯಾಸಗಳಿಗೆ ಒಂದು ಅಡಿಪಾಯ ಇದ್ದಂಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಶೂನ್ಯ ಸಂಪಾದನೆ ಶರಣರು ಏನು 12ನೇ ಶತಮಾನದೊಳಗೆ ತತ್ವಗಳನ್ನು ಹೇಳಿ ಹೋದ್ರಲ್ಲ ವಚನಗಳ ಮೂಲಕ, ಆ ವಚನಗಳನ್ನು ಇಟ್ಟುಕೊಂಡು ಕಟ್ಟಿದಂಥ ಒಂದು ಗ್ರಂಥ. ಅದನ್ನು ನಾಟಕ ರೂಪದಲ್ಲೇ ಜೋಡಿಸಿಕೊಟ್ಟು ಹೋದರು ಶಿವಗಣ ಪ್ರಸಾದಿ ಮಹಾದೇವಯ್ಯ. ಅದು ಮುಂದೆ 4 ಆಗಿ ಬೆಳೀತು. ಅದೆಲ್ಲ ಅದರ ಕಥೆಯನ್ನು ಇಲ್ಲಿ ಹೇಳೋದು ಬೇಡ. ಈಗ ಶೂನ್ಯ ಸಂಪಾದನೆಯನ್ನು ಕುರಿತು ಮಠಮಾನ್ಯಗಳೊಳಗೆ ಮತ್ತು ವಿಶ್ವವಿದ್ಯಾಲಯದೊಳಗೆ ಅಲ್ಲಿ ಪ್ರವಚನ, ಇಲ್ಲಿ ಅಧ್ಯಯನ ನಡೆದದ್ದನ್ನು ನಾವು ನೋಡ್ತೀವಿ. ಹೆಗಡಾಳ್ ಅವರು ಹೇಳಿದ ಹಾಗೆ ಅದನ್ನು ಮೊದಲು ಪ್ರಕಟ ಮಾಡಿ ನಮ್ಮ ಕೈ ಕೊಟ್ಟಂಥವರು ಹಳಕಟ್ಟಿ ಶರಣರು. ಆನಂತರ ಅದನ್ನು ಶಾಸ್ತ್ರಶುದ್ಧವಾಗಿ ಪರಿಷ್ಕರಣ ಮಾಡಿಕೊಟ್ಟಂಥವರು ಬೂಸ್ನೂರು ಮಠ ಸರ್. ಕೇವಲ ಆ ಗ್ರಂಥವನ್ನು ಪರಿಷ್ಕರಣೆ ಮಾಡಿ ನಮಗೆ ಕೊಡಲಿಲ್ಲ, ಶೂನ್ಯ ಸಂಪಾದನಾ ಪರಾಮರ್ಶೆ ಅನ್ನುವಂಥ ಒಂದು ಬೃಹತ್ ಗ್ರಂಥವನ್ನು ಬರೆಯುವ ಮೂಲಕ, ಈಗೇನವ್ರು ಹೇಳಿದ್ರಲ್ಲ ಅದು ಪೃಥ್ವಿ ತತ್ವ ಆಕಾಶ ತತ್ವದವರೆಗೆ ಹೇಗೆ ಸಾಗುತ್ತೆ ಇತ್ಯಾದಿ, ವೈಜ್ಞಾನಿಕವಾಗಿ ಈ ಶೂನ್ಯ ಸಂಪಾದನೆಯನ್ನು ಹೇಗೆ ನಾವು ಅಧ್ಯಯನ ಮಾಡಬಹುದು ಅನ್ನೋದನ್ನು ಸಹಿತ ಅವ್ರು ಭಾಳಷ್ಟು ಗಟ್ಟಿಯಾಗೇನೆ ನಮಗೆ ಹೇಳಿಕೊಟ್ಟರು. 1000 ಪುಟದ ಒಂದು ದೊಡ್ಡ ಬೃಹತ್ ಗ್ರಂಥವನ್ನು ರಚಿಸುವ ಮೂಲಕ ಶೂನ್ಯ ಸಂಪಾದನೆಯ ದರ್ಶನವನ್ನು ನಮಗೆ ಬೂಸ್ನೂರು ಮಠ ಸರ್ ಮಾಡಿಸಿಕೊಟ್ಟು ಹೋದರು. ಆಮೇಲೆ ಅದನ್ನು ಜೋಳದ ರಾಶಿ ದೊಡ್ಡನಗೌಡರು ಗಮಕ ಮಾಡುವ ಮೂಲಕ, ಪ್ರವಚನದ ಶೈಲಿಯಲ್ಲಿ ಅದನ್ನು ಹೇಳುವ ಮೂಲಕ ಸರಳವಾಗಿ ಸಾಮಾನ್ಯ ಜನರಿಗೂ ತಿಳಿಯುವ ರೀತಿಯಲ್ಲಿ ಅಂಥ ಒಂದು ಗ್ರಂಥನ ಬಯಲಗಳಿಕೆಯ ಬೆಳಕು ಅನ್ನೋದನ್ನು ರಚಿಸಿಕೊಟ್ಟು. ಅನಂತರ ಜೇಚೇನಿಯವರು ಸಂಪಾದನೆಯ ಸೋಂಪು ಅನ್ನೋ ಹಿನ್ನೆಲೆ ಒಳಗೆ 4-5 ಸಂಪುಟದೊಳಗೆ ಅದರ ವಿವರಣಾತ್ಮಕವಾದಂಥ ಒಂದು ವಿವೇಚನೆಯನ್ನು ಮಾಡಿದರು. ಬೆಂಗಳೂರು ಕಡೆ ಒಬ್ಬ ಹೆಣ್ಮಗಳು ಸಹಿತ ಈ ಶೂನ್ಯ ಸಂಪಾದನೆಯನ್ನು ಕುರಿತು ಅಧ್ಯಯನ ಮಾಡಿ ಶೂನ್ಯ ಸಂಪಾದನೆ ಅನುಸಂಧಾನ ಅನ್ನುವಂಥ ಒಂದು ಕೃತಿಯನ್ನು, ಜಯ ರಾಜಶೇಖರ್ ಅಂತ, ಈ 4 ಶೂನ್ಯ ಸಂಪಾದನೆಯನ್ನು ಬಿಟ್ಟು, ಅಂದರೆ ಇನ್ನೂ ಇದರೊಳಗೆ ಹೇಳಬೇಕಾದಂಥ ವಿಷಯಗಳು ಶರಣರ ತತ್ವಗಳು ಏನಿದ್ವಲ್ಲ ಅವನು ಕೆಲವು ಬಿಟ್ಟು ಹೋಗಿದ್ದಾವಿಲ್ಲೇ, ಅವನ್ನು ಸೇರಿಸಿ ಇನ್ನೊಂದು 5ನೇ ಶೂನ್ಯ ಸಂಪಾದನೆಯನ್ನು ರಚಿಸಬಹುದಲ್ಲ ಅಂತ ತಿಳ್ಕೊಂಡು ಅವರೊಂದು ಶೂನ್ಯ ಸಂಪಾದನೆಯನ್ನು ಬರೆದು ಹೋಗಿದ್ದಾರೆ. ಅಂದರೆ ಈ ಶೂನ್ಯ ಸಂಪಾದನೆ ಈ ಅಧ್ಯಯನ ಇರಬಹುದು, ಅದರ ಪ್ರವಚನ ಇರಬಹುದು, ಅದರ ಬಗೆಗೆ ಚಿಂತನೆ ಇರಬಹುದು, ಅದು 12ನೇ ಶತಮಾನದಿಂದ ಇಲ್ಲಿವರೆಗೆ ನಿರಂತರವಾಗಿ ನಡ್ಕೋತ ಬಂದದ. ಶೂನ್ಯ ಸಂಪಾದನೆ ಒಳಗೆ ಇರುವುದೇನು, ಅದರ ಉದ್ದೇಶ ಏನು ಅಂದರೆ ಜೀವಾತ್ಮನ ವಿಕಾಸ ತತ್ವ. ಅದು ಮಹಾಲಿಂಗದಿಂದ ಪಿಂಡಾಂಡ, ಪಿಂಡಜ್ಞಾನ, ಪಿಂಡ ಸ್ಥಳದಿಂದ ಮುಂದೇನು ಷಟ್ಸ್ಥಲವನ್ನು ಸಾಧನೆ ಅಂದರೆ ಅನುಸಂಧಾನ ಮಾಡ್ತಾ ಐಕ್ಯ ಸ್ಥಳಕ್ಕೆ ಏರಿ ಹೋಗುವಂಥ ಒಂದು ಸ್ಥಿತಿ ಏನದಲ್ಲ, ಆ ಮಾರ್ಗ ಏನದಲ್ಲ, ಆ ಮಾರ್ಗವನ್ನು ತಿಳಿಸ್ತಕ್ಕಂಥ ಒಂದು ವಿಕಾಸ ತತ್ವವನ್ನು ಈ ಶೂನ್ಯ ಸಂಪಾದನೆ ಒಳಗೆ ಶಿವಗಣ ಪ್ರಸಾದಿ ಮಹಾದೇವನವರು ಅಳವಡಿಸಿದ್ದಾರೆ. ಅಂದರೆ ಶೂನ್ಯ ಸಂಪಾದನೆ ಅಧ್ಯಯನ ಮಾಡುವ ಮೂಲಕ ನಾವೇನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಇಡೀ ಶರಣ ತತ್ವ
ಹಾಗಾಗೇನೆ ಅದನ್ನು ಒಂದು ಧರ್ಮ ಗ್ರಂಥ ಅಂತ ಕರೆದ್ರು ಅಂತ ಹೇಳಿದರು. ಶರಣರು, ನಾ ಭಾಳ ಸಲ ಹೇಳ್ಕೊತಾ ಬಂದಿದ್ದೀನಿ, ಶರಣರು ಯಾವುದೇ ಧರ್ಮ ಗ್ರಂಥ ಬರಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಇದು ಬಯಲ ತತ್ವ. ಈ ಬಯಲನ್ನು ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಾವು ಹೇಳಿದಿರಿ. ಈಗ ಬಯಲನ್ನು ಒಂದು ಗ್ರಂಥದಲ್ಲಿ ಕಟ್ಟಿ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಮ್ಮ ವಿಚಾರಗಳನ್ನು ಅವರೆಲ್ಲ ಮುಕ್ತವಾಗಿ ಬಿಟ್ಟು ಹೋದರು. ಆ ಮುಕ್ತವಾದಂಥ ವಿಚಾರಗಳನ್ನು ತಿಳ್ಕೊಳ್ಳುವ ಮೂಲಕವಾಗಿ ನಿಮ್ಮ ಬದುಕನ್ನು ಕಟ್ಟಿಕೊಡ್ರಿ ಅನ್ನುವಂಥ ಒಂದು ಅಭಿಪ್ರಾಯ ಶರಣರದಾಗಿತ್ತು. ಯಾಕಂದರೆ ಹಿಂದೆಲ್ಲ ನೋಡಿದ್ರು, ಅನೇಕ ಧರ್ಮಗಳು ಹುಟ್ಕೊಂಡಿದ್ದು, ಧರ್ಮ ಗ್ರಂಥಗಳನ್ನು ರಚಿಸಿದ್ವು, ಆ ತತ್ವ ಮತ್ತು ಆಚರಣೆಗಳನ್ನು ಹೇಳಿದ್ದು, ಅದಕ್ಕೆ ಬದ್ಧರಾಗೇ ಇರಬೇಕು ಅಂತ ತಿಳ್ಕೊಂಡು ಅವ್ರನ್ನ ಕಟ್ಟಿ ಹಾಕಿದ್ದು. ಇದನ್ನೆಲ್ಲ ಬಿಡುಗಡೆ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಈ ಬದುಕು ಅನ್ನೋದು ಅದು ಯಾವುದೋ ಒಂದು ಬಂಧನಕ್ಕೆ ಒಳಗಾಗ್ತಕ್ಕಂಥದ್ದಲ್ಲ, ಅದು ಮುಕ್ತವಾಗಿ ಇರಬೇಕಾದಂಥದ್ದು. ಅದಕ್ಕೇ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ಮಾತೇನದಲ್ಲ, ಇಡೀ ಶರಣ ತತ್ವದ ಒಂದು ಸೂತ್ರ. ಯಾವುದನ್ನು ಕಟ್ಟಿ ಹಾಕುವುದಾಗೋದಿಲ್ಲ, ಅದು ಜಂಗಮ ಸ್ಥಿತಿಯಲ್ಲೇ ಅದು ಯಾವಾಗಲೂ ಚಲಿಸ್ತಾ ಇರಬೇಕು ಅನ್ನುವಂಥ ಹಿನ್ನೆಲೆ ಒಳಗೆ ಅವರು ತತ್ವವನ್ನು ಕೊಟ್ಟು ಹೋದರು. ಅವನ್ನ ಕಟ್ಟಿ ಹಾಕ್ಲಿಕ್ಕೆ 15ನೇ ಶತಮಾನದೊಳಗೆ ಪ್ರಯತ್ನ ಮಾಡಿದರು ಅವರು. ಅದು ಲಿಂಗಲೀಲಾ ವಿಲಾಸ ಚಾರಿತ್ರ ಅಂತನ್ನುವಂಥ ಗ್ರಂಥ ಬರೆಯುವ ಮೂಲಕ ಕಲ್ಲು ಮಠದ ಪ್ರಭುದೇವ ಒಂದು ಧರ್ಮ ಗ್ರಂಥ ರಚಿಸಬೇಕು ಅಂತ ಪ್ರಯತ್ನ ಮಾಡಿದರು. ಹಲಗೆ ಇವನು ಶಿವಗಣ ಪ್ರಸಾದಿ ಮಹಾದೇವಯ್ಯ ಶೂನ್ಯ ಸಂಪಾದನೆಯನ್ನು ಬರೆಯುವ ಮೂಲಕ ಒಂದು ಧರ್ಮ ಗ್ರಂಥವನ್ನು ಕಟ್ಟಿಕೊಡೋಣ ಅಂತ ಪ್ರಯತ್ನ ಮಾಡಿದರು. ಇನ್ನೊಮ್ಮ ಗುಬ್ಬಿ ಮಲ್ಲಣ್ಣ ಅನ್ನುವಂಥ ಗಣಭಾಷಿತ ರತ್ನಮಾಲೆ ಅಂತ ಒಂದು ಗ್ರಂಥ ರಚಿಸುವ ಮೂಲಕ ಒಂದು ಧರ್ಮ ಗ್ರಂಥ ರಚಿಸಬೇಕು ಅಂತ ಮಾಡಿದರು. ಮಹಾಲಿಂಗದೇವ ಅನ್ನುವಂಥ ಇನ್ನೊಬ್ಬ ಅನುಭಾವಿ ಏಕೋತ್ತರ ಶತಸ್ಥಲ ಅಂತ ಒಂದು ಗ್ರಂಥ, ಅದು ಒಂದೇ ಕಾಲಕ್ಕೆ ಹುಟ್ಟುಕೊಂಡಿದ್ವು. ಎಲ್ಲ 15ನೇ ಶತಮಾನದೊಳಗೆ ಇಂಥ ಒಂದು 4-5 ಗ್ರಂಥಗಳು ಹುಟ್ಟುಕೊಳ್ಳುವ ಮೂಲಕವಾಗಿ ಈ ಶರಣ ತತ್ವಕ್ಕೆ ಒಂದು ಧರ್ಮ ಗ್ರಂಥನ ರಚಿಸಿಕೊಡಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಯಾವ ಧರ್ಮ ಗ್ರಂಥ ಆಗಿ ಉಳಿಲಿಲ್ಲ. ಮತ್ತು ನಾವೇನು ಮಾಡ್ತೀವಿ ಅಂದರೆ ಬಿಡಿ ವಚನಗಳನ್ನು ಓದುವ ಮೂಲಕವಾಗಿಯೇ ಶರಣರ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಕೆಲಸನ ನಾವು ಇವತ್ತು ಮಾಡ್ಕೊತಾನೆ ಬಂದಿದ್ದೀವಿ. ಆದ್ರೂ ಕೂಡ ಆ ಬಿಡಿಯನ್ನು ಇಡಿಯಾಗಿ ಹೇಳೋಣ ಅನ್ನುವಂಥ ಒಂದು ಪ್ರಯತ್ನ ಏನದಲ್ಲ, ಅದು ಬಹಳ ಸ್ತುತ್ಯವಾದದ್ದು ಅಂತಲೂ ನಾವು ಒಪ್ಕೊಂಡಿದ್ದೀವಿ. ಬಿಡಿ ತತ್ವವನ್ನು ಇಡೀ ತತ್ವವಾಗಿ ನಮಗೆ ತಿಳಿಸುವಂಥ ಒಂದು ಹಾದಿಯನ್ನು ತೋರಿಸಿಕೊಟ್ಟಿದ್ದಾರಲ್ಲ ಅಂತ ಈ ಶೂನ್ಯ ಸಂಪಾದನೆ ಆಗಲಿ, ಇಡೀ ಬೇರೆ ಬೇರೆ ಗ್ರಂಥಗಳನ್ನಾಗಲಿ ಅವನ್ನು ನೋಡುವುದು ನಮಗೆ ಕೆಲವು ಸಲ ಅವಶ್ಯ ಆಗಬಹುದು. ಅದನ್ನು ಕೂಡ ನಾವು ಯಾವುದೇ ಒಂದು ಕಟ್ಟಿಗೆ ಒಳಗಾಗಿ ಅಥವಾ ಆ ಧರ್ಮ ಏನು ಆ ತತ್ವಗಳನ್ನು ಅಲ್ಲಿ ಹೇಳಿ ಹೋಗ್ತಾರಲ್ಲ ಅದಕ್ಕೆ ಬದ್ಧರಾಗಿ ನಡ್ಕೊಳ್ಳುವಂಥ ಒಂದು ಪ್ರಮೇಯ ನಮ್ಮಲ್ಲೇ ಇರುವುದಿಲ್ಲ ಅನ್ನೋ ಮಾತನ್ನು ಸಹಿತ ನಾವು ತಿಳ್ಕೊಳ್ಳುವ ಮೂಲಕವಾಗಿ ಈ ಶರಣರ ವಚನಗಳನ್ನು ಅಥವಾ ಈ ಧರ್ಮ ತತ್ವಗಳನ್ನು ನಾವು ಅಧ್ಯಯನ ಮಾಡಬೇಕು. ಆ ಹಿನ್ನೆಲೆ ಒಳಗೆ ತಿಳ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಆರಂಭವಾದಂಥ ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಮುಂದೆ ಅದು ಎಷ್ಟು ದಿವಸ ನಡೀತದಂತ ಗೊತ್ತಿಲ್ಲ, ಹೌದಲ್ಲ? ಅದು 21 ಅಧ್ಯಾಯದೊಳಗೆ ಆ ಗ್ರಂಥನ ವಿಂಗಡಿಸಿದ್ದಾರೆ ನಮ್ಮ ಗೂಳೂರು ಸಿದ್ದು ವೀರಣ್ಣೋಡಿ ಅವರು. ಒಂದೊಂದು ಅಧ್ಯಾಯವನ್ನು ಒಂದೊಂದು ವಾರ ಹೇಳಲಿಕ್ಕೆ ಸಾಧ್ಯ ಅದನೋ ಹೇಗಂತ ವಿಚಾರ ಮಾಡಬೇಕು. ಇಲ್ಲ ಅಂದರೆ ಒಟ್ಟಾಗಿ ಅಲ್ಲಿ ಅಳವಡಿಸಿದಂಥ ತತ್ವ ಏನದಲ್ಲ, ಅದು ಲಿಂಗ ತತ್ವ ಇರ್ಬೋದು, ಕಾಯಕ ತತ್ವ ಇರ್ಬೋದು, ದೀಕ್ಷೆಗೆ ಸಂಬಂಧಿಸಿದ್ದಿರ್ಬೋದು, ಅವನು ಒಂದೊಂದನ್ನೇ ಇಟ್ಟುಕೊಂಡು ವಿವೇಚನೆ ಮಾಡ್ಕೋತಾ ಹೋಗೋದು ಸರಿನೋ ಹೇಗೋ ವಿಚಾರ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಅಂದರೆ ಒಟ್ಟಾಗಿ ಈ ಶೂನ್ಯ ಸಂಪಾದನೆಯ ಚಿಂತನೆಯ ಮೂಲಕವಾಗಿ ಶರಣತತ್ವದ ಒಂದು ವಿಶೇಷತೆಯನ್ನು, ಅದರ ವ್ಯಾಪಕತೆಯನ್ನು ತಿಳಿಸಿಕೊಡುವಂಥ ಒಂದು ಕೆಲಸವನ್ನು ಬಸವ ಸಮಿತಿ ಮತ್ತು ಬಸವ ಕೇಂದ್ರ ಮಾಡಲಿಕ್ಕೆ ಮುಂದಾದದ್ದು ಬಹಳಷ್ಟು ಸಂತೋಷದ ಸಂಗತಿ. ಈ ಮಾಲಿಕೆ ಭಾಳ ಯಶಸ್ವಿಯಾಗಿ ಸಾಗಲಿ ಅಂತ ನಾನು ಅಪೇಕ್ಷಿಸುತ್ತಾ ಇದರೊಳಗೆ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಬಸವ ಸಮಿತಿಯ ಬಸವ ಕೇಂದ್ರದ ಎಲ್ಲ ಸದಸ್ಯರಿಗೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.
ಶೂನ್ಯ ಸಂಪಾದನೆ ಮಾಲಿಕೆ ಯಾವ ರೀತಿ ಮುಂದುವರಿತದ ಅಂತ ಹೇಳಿ ಅದರ ಬಗ್ಗೆ ಶುಭವನ್ನು ಹಾರೈಸಿದಂಥ ಡಾಕ್ಟರ್ ವೀರಣ್ಣ ರಾಜೂರವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.